ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಮೊಬೈಲ್ ಅನ್ನ ಬಳಕೆ ಮಾಡೋದು ಅತಿ ಆಗ್ತಾ ಇದೆ. ಈ ಅತಿಯಾದ ಮೊಬೈಲ್ ಬಳಕೆಯಿಂದ ಸಾಕಷ್ಟು ಸಮಸ್ಯೆಗಳು ಉಲ್ಬಣಿಸ್ತಾ ಇವೆ. ಮಕ್ಕಳ ಬೆಳವಣಿಗೆಯಲ್ಲಿ, ಮಕ್ಕಳ ಆರೋಗ್ಯದಲ್ಲಿ ಅಥವಾ ಹಾರ್ಮೋನುಗಳ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ ಅಂತೇಳಿ ವರದಿಗಳು ಹೇಳ್ತಾ ಇವೆ. ಪೋಷಕರು ಕೂಡ ಜವಾಬ್ದಾರಿಯನ್ನು ವಹಿಸಬೇಕು. ಮಕ್ಕಳಿಗೆ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ಮಾಡಬೇಕು. ಇತ್ತ ಅಂತರ್ಜಾಲ ಬಳಕೆಗೆ ಕಡಿವಾಣ ಹಾಕೋಕೆ ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಮಕ್ಕಳು ಅಂತರ್ಜಾಲವನ್ನ ಬಳಕೆ ಮಾಡೋದಕ್ಕೆ ಕಡಿವಾಣ ಹಾಕೋಕೆ ಸರ್ಕಾರ ಕೂಡ ಮುಂದಾಗಬೇಕು. ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ. ಮಕ್ಕಳೇ ಎಚ್ಚರ, ಎಚ್ಚರ, ಅಂತರ್ಜಾಲ ಅಪಾಯ. ಅತಿಯಾದ್ರೆ ಅಮೃತ ಕೂಡ ವಿಷ ಅಂತೇಳಿ ಹಿರಿಯರು ಹೇಳ್ತಾರೆ. ದಿನದಿಂದ ದಿನಕ್ಕೆ ಮಕ್ಕಳ ಮೊಬೈಲ್ ಬಳಕೆ ಪ್ರಮಾಣ ಹೆಚ್ಚುತ್ತಾ ಇದೆ. ಅತಿಯಾದ ಸಾಮಾಜಿಕ ಜಾಲತಾಣ ಬಳಕೆಯಿಂದ ಅಪಾಯ ಕಂಡು ಬರ್ತಾ ಇದೆ. ಹಲವಾರು ದೇಶಗಳಲ್ಲಿ ಅಂತರ್ಜಾಲ ಬಳಕೆ ನಿರ್ಬಂಧ ಹೇರಲಾಗಿದೆ. ರಾಜ್ಯದಲ್ಲೂ ಕೂಡ ರಕ್ಷಣಾ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ರಾಜ್ಯದಲ್ಲೂ ಆಗಬೇಕಿದೆ ಜಾಗೃತಿ ಮೂಡಿಸುವಂತ ಕೆಲಸ. ಒಂದಷ್ಟು ಸಂಘ ಸಂಸ್ಥೆಗಳು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಿದ್ರೂ ಕೂಡ ಪೋಷಕರು ಇದರ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ತಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಅಥವಾ ತಮ್ಮ ಮಕ್ಕಳ ನಡವಳಿಕೆಯಲ್ಲಿ ತಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅಂತೇಳಿ ಮೊದಲು ಪೋಷಕರಿಗೆ ಗೊತ್ತಿರಬೇಕು, ಆಮೇಲೆ ಸರ್ಕಾರ. ರಾಜ್ಯ ಬಜೆಟ್ನಲ್ಲಿ ಮಕ್ಕಳ ಸಮಸ್ಯೆಗಳಿಗೂ ಕೂಡ ಒತ್ತು ನೀಡಿ ಅಂತೇಳಿ ಪತ್ರವನ್ನು ಬರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಚೈಲ್ಡ್ ರೈಟ್ಸ್ ಟ್ರಸ್ಟ್ನಿಂದ ಪತ್ರವನ್ನು ಈಗ ಬರೆಯಲಾಗಿದೆ. ಮಕ್ಕಳು ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ. ನಾನಾಗ್ಲೂ ಕೂಡ ಹೇಳ್ತಾ ಇದ್ದೆ, ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇನ್ನುಳಿದಂತೆ ಬೇರೆ ಬೇರೆ ರೀತಿಯಲ್ಲಿ ಅವರ ಬೆಳವಣಿಗೆಗಳಲ್ಲೂ ಕೂಡ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಕಣ್ಣಿನ ಮೇಲೆ ಪ್ರಭಾವ ಬೀರ್ತಾ ಇದೆ. ಇತ್ತ ಹಾರ್ಮೋನುಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಮಕ್ಕಳು ಮೊಬೈಲ್ನಲ್ಲಿ ಅಂತೇಳಿದ್ರೆ ಕೆಲವೊಂದಿಷ್ಟು ಬೇಡದ ಸೈಟ್ಗಳಿಗೂ ಕೂಡ ಹೋಗಿ ಬೇಡದ ವಿಷಯಗಳನ್ನು ನೋಡ್ತಾ ಇದ್ದಾರೆ ಎನ್ನುವುದಾಗಿ ಚರ್ಚೆಗಳಾಗ್ತಾ ಇವೆ. ಸಿಎಂಗೆ ಚೈಲ್ಡ್ ರೈಟ್ಸ್ನಿಂದ ಈಗಾಗಲೇ ಪತ್ರವನ್ನು ಬರೆಯಲಾಗಿದೆ. ಕಾದು ನೋಡಬೇಕು ಸರ್ಕಾರ ಯಾವ ನಿಟ್ಟಿನಲ್ಲಿ ಸ್ಪಂದಿಸುತ್ತೆ ಅಂತೇಳಿ. ಇನ್ನುಳಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದರ ಬಗ್ಗೆ ಗಮನ ಹರಿಸುತ್ತಾ ಮಕ್ಕಳ ಬೆಳವಣಿಗೆಗೆ ಅಥವಾ ಈ ಇಲಾಖೆಯ ಅಭಿವೃದ್ಧಿಗೆ ಮುಂದಿನ ಬಜೆಟ್ನಲ್ಲಿ ಏನೆಲ್ಲ ಸಹಾಯವನ್ನು ಮಾಡಬಹುದು, ನಿರೀಕ್ಷೆಗಳು ಬೆಟ್ಟದಷ್ಟಿದೆ. ಕಾದು ನೋಡಬೇಕು. ರಾಜ್ಯ ಬಜೆಟ್ನಲ್ಲಿ ಮಕ್ಕಳಿಗೆ ಒತ್ತು ನೀಡುವಂಥ ಏನಾದರೂ ಯೋಜನೆಯನ್ನು ತರಬಹುದಾ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮನವಿಗಳು ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಆಗಿದೆ. ಕಾದು ನೋಡಬೇಕು ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೇಳಿ. ಎರಡು 2025-26 ಆಯವ್ಯಯವನ್ನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮಂಡನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಮಕ್ಕಳ ಪರವಾಗಿ ಹೋರಾಟ ಮಾಡ್ತಿರೋರು, ಮಕ್ಕಳ ಪರವಾಗಿ ಕೆಲಸ ಮಾಡ್ತಿರೋರು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಈ ವರ್ಷ ಮಕ್ಕಳ ರಕ್ಷಣೆಗೆ ಹೆಚ್ಚಾಗಿ ಹಣವನ್ನು ಇಡಬೇಕು ಅಂತ ಕೇಳ್ಕೊಳ್ತೀವಿ. ಯಾಕೆಂದರೆ ಮಕ್ಕಳು ರಾಜ್ಯದಲ್ಲಿ ಅನುಭವಿಸ್ತಿರ್ತಕ್ಕಂಥ ಹಲವಾರು ಪ್ರಸಂಗಗಳನ್ನ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಅದರಲ್ಲಿ ಮಕ್ಕಳು ಮೊಬೈಲ್ಗೆ ಅಡಿಕ್ಟಾಗಿ ಪೋಷಕರು ಅನುಭವಿಸ್ತಿರ್ತಕ್ಕಂಥ ಒಂದು ದೊಡ್ಡ ಕಷ್ಟ, ಅದು ಶಿಕ್ಷಣದ ಮೇಲೂ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಹಾಗಾಗಿ ಮಕ್ಕಳನ್ನು ಮೊಬೈಲಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಜಾಗರೂಕತೆಯನ್ನು ಮೂಡಿಸಬೇಕಾಗಿದೆ. ಅದಕ್ಕೆ ತರಬೇತಿಗಳಾಗಬೇಕಾಗಿದೆ ಮತ್ತು ಸಂಶೋಧನೆ. ತಜ್ಞರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಮಕ್ಕಳು ಅತಿಯಾಗಿ ಮೊಬೈಲ್ ಬಳಕೆ ಮಾಡೋದ್ರಿಂದ ಯಾವೆಲ್ಲ ತೊಂದರೆ ಉಂಟಾಗ್ತಾ ಇದೆ, ಅದರಲ್ಲೂ ಅಂತರ್ಜಾಲ, ನಾವೇನೇನು ಇಂಟರ್ನೆಟ್ ಅಂತ ಕರಿತೀವಿ, ಇದರ ಬಳಕೆಯಿಂದ ಆಗುವಂಥ ದುಷ್ಪರಿಣಾಮಗಳ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ರೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಹೇಮಂತ್ ಕುಮಾರ್, ಸದಸ್ಯರು ಚೈಲ್ಡ್ ರೈಟ್ಸ್ ಯೂನಿಟ್ಸ್, ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಚೈಲ್ಡ್ ರೈಟ್ಸ್ ಯೂನಿಟ್ಸ್ನ ಕೋಆರ್ಡಿನೇಟರ್ ಆಗಿರುವಂಥ ನಾಗಮಣಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮನೋಚಿಕಿತ್ಸಕರು ಮತ್ತು ಆಪ್ತ ಸಲಹೆಗಾರರಾಗಿರುವಂಥ ಡಾಕ್ಟರ್ ವಸಂತ್ ನಡಹಳ್ಳಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ವಸಂತ್ ಸರ್, ನೋಡ್ತಾ ಹೋಗೋದಾದ್ರೆ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿ ಜನರಿಗೂ ಕೂಡ ಗೊತ್ತಾಗಬೇಕು. ಮಕ್ಕಳು ಮೊಬೈಲ್ ಅನ್ನ ಅತಿಯಾಗಿ ಬಳಕೆ ಮಾಡ್ತಾ ಇದ್ರೆ ಇದರಿಂದ ಉಂಟಾಗುವಂತ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ಸಮಸ್ಯೆಗಳು ಬಹಳ ಇದೆ. ಆದ್ರೆ ಈ ದೊಡ್ಡ ತೊಂದರೆ ಇರೋದೇನಂದ್ರೆ ಸಂಪತ್ ಅವ್ರೆ, ಈಗ ನೋಡಿ, ಈ ತಂತ್ರಜ್ಞಾನ ಎಲ್ಲ ಸುಮಾರು ಒಂದು 50 ವರ್ಷಗಳ ಇತ್ತೀಚೆಗೆ ಬಂದಿದ್ದು.
ಸೊ ಹಾಗಾಗಿ ಏನಾಗಿದೆ ಅಂತಂದ್ರೆ ಅದನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಸರಿಯಾದ ಜ್ಞಾನನೇ ಇಲ್ಲ. ಅದರ ದುಷ್ಪರಿಣಾಮಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಲಾಂಗ್ ಟರ್ಮ್ ಸ್ಟಡಿ ಕೂಡ ಆಗಿಲ್ಲ. ಹೌದು, ಇದು ಒಂದ್ ಪಾರ್ಟ್. ಆದ್ರೆ ಎರಡನೇದು, ಇದನ್ನ ಕಮರ್ಷಿಯಲ್ ಆಗಿ ಬಳಸ್ತಾರಲ್ವಾ, ಅಂದ್ರೆ ಈಗ ಅಂತರ್ಜಾಲ ಗೇಮಿಂಗ್ ಸೈಟ್ಗಳು ಅಥವಾ ಸೋಷಿಯಲ್ ಮೀಡಿಯಾಗಳು, ಅಲ್ಲೆಲ್ಲ ಏನಾಗ್ತಾ ಇದೆ ಅಂತಂದ್ರೆ ಅವರು ಇದನ್ನ ಹೆಚ್ಚು ಎಲ್ಲರಿಗೂ ವ್ಯಸನಕಾರಿಯನ್ನಾಗಿ ಮಾಡಿ, ಅಂದ್ರೆ ಅಡಿಕ್ಟಿವ್ ಆಗಿ ಮಾಡಿ ಹಣ ಮಾಡೋದು ಹೇಗೆ ಅಂತ ನೋಡ್ಕೋತಾರೆ. ಸೊ ಹಾಗಾಗಿ ಅಂದ್ರೆ ಅಂತ ಸೈಟ್ಗಳನ್ನ ಡಿವೈಸ್ ಮಾಡೋದ್ರಲ್ಲಿ ಬರೇ ತಂತ್ರಜ್ಞರು ಮಾತ್ರ ಇರಲ್ಲ, ಇಂಜಿನಿಯರ್ಸ್ ಮಾತ್ರ ಇರಲ್ಲ, ನನ್ನಂತ ಮನಃಶಾಸ್ತ್ರಜ್ಞರು ಇರ್ಬೋದು, ನ್ಯೂರೋ ಸೈಂಟಿಸ್ಟ್ ಗಳಿರ್ಬೋದು. ಸೊ ಅವರೆಲ್ಲ ಹಣ ಮಾಡೋ ಉದ್ದೇಶದಿಂದ ಒಂದೇ ಬಂದ್ಬಿಟ್ಟಿದ್ದಾರೆ. ಸೊ ಇದ್ರಲ್ಲಿ ಒಂಥರದ ಎಲ್ಲಾರು ಒಂಥರ ಕತ್ತಲ್ ಕೋಣೆಯಲ್ಲಿದ್ದೀವಿ ಈಗ. ಆ ದೃಷ್ಟಿಯಿಂದ ನೋಡಿದ್ರೆ ಪೋಷಕರು ಮತ್ತೆ ಸರ್ಕಾರ ಮತ್ತೆ ಪ್ರಜ್ಞಾವಂತರು ಎಲ್ಲಾ ಜಾಯಿನ್ ಆಗಿ ಒಂದು ಹೊಸ ಮೂವ್ಮೆಂಟ್ ಶುರುವಾಗಬೇಕಾಗಿದೆ. ಈಗ ಮಕ್ಕಳ ಬಗ್ಗೆ ಹೇಳಕ್ಕಿಂತ ಮತ್ತು ದೊಡ್ಡವರು ಕೂಡ ಎಷ್ಟು ಜನ ಈ ತರದ ಸೋಷಿಯಲ್ ಮೀಡಿಯಾಗಳಿಗೆ, ಪೋರ್ನ್ ಸೈಟ್ಗಳಿಗೆ, ಮೊಬೈಲ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಅವರಿಂದ ನೀವು ಮಕ್ಕಳಿಗೆ ಏನ್ ಕೊಡ್ಬೋದು ಅಂತ ನಿರೀಕ್ಷೆ ಮಾಡಕ್ ಸಾಧ್ಯ? ಹಾಗಾಗಿ ಮಕ್ಕಳನ್ನೊಂದೇ ಗುರಿ ಮಾಡ್ಕೊಳ್ಳೋದಕ್ಕಿಂತ ಇಡೀ ಸಮಾಜವನ್ನ ಗುರಿ ಮಾಡಿಕೊಂಡು ನಾವು ಬಹಳ ದೊಡ್ಡ ಅಭಿಯಾನವನ್ನ ಮಾಡ್ಬೇಕಾಗುತ್ತೆ. ನಮ್ಗೆ ಮೇಲ್ನೋಟಕ್ಕೆ ಕಾಣೋದು ದೃಷ್ಟಿ ದೋಷ ಅಥವಾ ಸ್ವಭಾವದ ತೊಂದರೆಗಳು ಅಂತ ನಾವು ಓದಿನಲ್ಲಿ ಹಿಂಜರಿಕೆ ಅಂತ ಅನ್ಕೋತೀವಿ. ಆದ್ರೆ ಇದ್ರ ಬಗ್ಗೆ ಸ್ಟಡೀಸ್ ಆಗಿದೆ. ಐ ಮೈಂಡ್ಸ್ ಅಂತ ಒಂದು ಪುಸ್ತಕ ಇದೆ, ಒಬ್ಬ ಬ್ರಿಟಿಷ್ ವಿಜ್ಞಾನಿ ಬರ್ದಿರೋದು. ಅವಳು ಹೇಳೋ ಪ್ರಕಾರ ನಮ್ಮ ಮೆದುಳಿನ ರಚನೆಯಲ್ಲಿಯೇ ಬದಲಾವಣೆಗಳಾಗ್ಬಿಡುತ್ತೆ ಅಂತ, ಕಂಟಿನ್ಯೂಸ್ ಆಗಿ ಅಂತರ್ಜಾಲ ಮತ್ತು ಇದನ್ನ ಬಳಸ್ತಾ ಇದ್ರೆ ಅಂತ. ಸೊ ಅಂತಂದ್ರೆ ಅದು ಸರಿಪಡಿಸಲಾಗದ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಈ ಎಲ್ಲ ದೃಷ್ಟಿಯಿಂದ ಇದು ಬರೀ ಮೇಲ್ನೋಟಕ್ಕೆ ಕಾಣೋದಕ್ಕಿಂತ ಬಹಳ ಬಹಳ ಆಳವಾದ ಹಾನಿಗಳಾಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಇದು ಬಹಳ ಬೇಗ ಬಹಳ ಎಲ್ಲರೂ ಎಚ್ಚರಗೊಳ್ಬೇಕಾದಂತ ಒಂದು ಬಹಳ ದೊಡ್ಡ ಸಮಸ್ಯೆ. ಇಲ್ಲ ಹೋದ್ರೆ ತಂತ್ರಜ್ಞಾನ ನಮ್ಮನ್ನ ಫುಲ್ ಸೆಳೆದು ನಮ್ಮನ್ನ ಒಂಥರದ ದಾಸ್ಯದ ಸ್ಥಿತಿ ತಂದ್ಬಿಡುತ್ತೆ. ಖಂಡಿತ ಸರ್, ಖಂಡಿತ. ಎಸ್, ಡಾಕ್ಟರ್ ವಸಂತ್ ನಡಹಳ್ಳಿ ಅವರು ಕೂಡ ಚೆನ್ನಾಗಿ ಹೇಳ್ತಾ ಇದ್ರು, ಮೊಬೈಲ್ ಬಳಕೆಯಿಂದ ಉಂಟಾಗುವಂಥ ದುಷ್ಪರಿಣಾಮಗಳು ಏನೇನು ಅಂತೇಳಿ. ಬರೀ ಮಕ್ಕಳು ಮಾತ್ರ ಅಲ್ಲ, ಹಿರಿಯರು ಕೂಡ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು ಅಂತೇಳಿ. ನಾಗಮಣಿ ಮೇಡಮ್, ನಿಮ್ಮ ಜನ್ರೇಷನ್ನೇ ಮೊಬೈಲ್ ಇಲ್ಲದೆ ಬಾಲ್ಯವನ್ನು ಕಳೆದಿದ್ದು ಅಂದ್ಕೊಳ್ತೀನಿ. ಇತ್ತೀಚಿನ ಜನ್ರೇಷನ್ ಮಕ್ಕಳನ್ನು ನೋಡಿ, ಊಟ ಮಾಡಬೇಕು ಅಂತ ಹೇಳಿದ್ರು ಚಿಕ್ಕ ಪುಟ್ಟ ಮಕ್ಕಳಿಗೆ ಮೊಬೈಲ್ ಕೊಡಲೇಬೇಕು. ನಾವೆಲ್ಲ ಮುಂಚೆ ಮೊಬೈಲ್ ಇಲ್ಲದೆ ಊಟ ಮಾಡಿದವರು. ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ 2 ಬಿಟ್ಟಾದರೂ ನಮ್ಮ ತಂದೆ ತಾಯಿ ಊಟ ಮಾಡಿಸ್ತಿದ್ರು. ಆದರೆ ಇತ್ತೀಚಿನ ಬೆಳವಣಿಗೆ, ಇತ್ತೀಚಿನ ಡೆವಲಪ್ಮೆಂಟ್ಸ್ಗಳನ್ನು ನೋಡ್ತಾ ಹೋದರೆ ಏನು ಹೇಳ್ತೀರಾ ಮೇಡಮ್? ಖಂಡಿತವಾಗಿಯೂ ಸರ್, ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಮೊದಲು ಊಟ ಮಾಡ್ಬೇಕಂದ್ರೆ ಚಂದ್ರನ್ ತೋರಿಸ್ತಾ ಇದ್ರು, ಬಟ್ ಈಗ ಊಟ ಮಾಡ್ಬೇಕಂದ್ರೆ ಮೊಬೈಲ್ ಕೊಡ್ತಾರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಮಕ್ಕಳು ಅಳ್ತಾ ಇದ್ರು ಕೂಡ ನಮ್ಮಗಳಿಗೆ ಏನು ಬೇರೆ ಸ್ಕಿಲ್ಗಳು ಸಿಗ್ತಾ ಇಲ್ವಂತ. ಖಂಡಿತ ಇಲ್ಲಿ ಮಕ್ಕಳಿಗೆ ಜೊತೆಗೆ ದೊಡ್ಡವ್ರಿಗೆ ಅವೇರ್ನೆಸ್ ಬೇಕಾಗಿದೆ. ಲ್ಯಾಕ್ ಆಫ್ ಅವೇರ್ನೆಸ್ ಅನ್ನೋದೇ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋಂಥದ್ದು. ಮಕ್ಕಳಿಗೆ ಮೊಬೈಲ್ ಬಳಸೋದ್ರಿಂದ ಎಷ್ಟು ಅಡ್ವಾಂಟೇಜಸ್ ಅಂತ ಹೇಳ್ತೀವೋ, ಖಂಡಿತ ದುಷ್ಪರಿಣಾಮಗಳಿದಾವೆ. ಅದನ್ನ ನಾವಿಲ್ಲಿ ಗಮನಿಸ್ತಾ ಇಲ್ವಾ ಅಂತ ಹೇಳುವಂತದ್ದು. ಸೊ ಏನು ದುಷ್ಪರಿಣಾಮಗಳು ಈಗಾಗಲೇ ಮಾನಸಿಕ ತಜ್ಞರು ಕೂಡ ಹೇಳ್ತಾ ಇದ್ರು. ಸೊ ಮೊಬೈಲ್ ಬಳಸೋದ್ರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಯಾರು ಮಾತಾಡ್ತಾರೆ, ಎಲ್ಲಿ ಮಾತಾಡ್ತಾ ಇದ್ದಾರೆ, ಅದು ಮುಖ್ಯ ಆಗ್ಬೇಕಲ್ಲ. ಮಾತಾಡ್ಬೇಕಾದವ್ರು ಯಾರು? ವಯಸ್ಕರು, ಶಿಕ್ಷಕರು ಎಲ್ಲ. ಕೆಲವೊಂದ್ಸರಿ ಏನಾಗುತ್ತೆ, ಕೆಲವೊಂದ್ಸರಿ ಶಾಲೆಗಳಲ್ಲಿ ಮೊಬೈಲ್ ಬಳಸಿದ್ರು ಅಂತ ಹೇಳ್ತಾರೆ, ಟೀಚರ್ಸ್ ಬಳಸಿದ್ರು ಅಂತ ಹೇಳ್ತಾರೆ. ಪೇರೆಂಟ್ಸ್ ಮಕ್ಕಳ ಜೊತೆ ಮಾತನಾಡ್ಬೇಕು, ಟೈಮ್ ಕೊಡ್ಬೇಕು, ಆಟಗಳು ಆಡಿಸ್ಬೇಕು. ಬಟ್ ಪೇರೆಂಟ್ಸ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಮಕ್ಕಳು ಯಾರ ಜೊತೆ ಮಾತಾಡ್ತಾರೆ? ಆ ತರದ ಪ್ರಶ್ನೆಗಳು ಬರೋದು. ಮಕ್ಕಳಿಗೆ ಆಟಗಳನ್ನ ತಿಳಿಸ್ಕೊಡಿ, ಕತೆಗಳನ್ನ ಹೇಳಿ, ಬೇರೆ ಬೇರೆ ಆಲ್ಟರ್ನೇಟಿವ್ ಪ್ರೋಗ್ರಾಮ್ಸ್ ಇದೆ, ಅದನ್ನ ಬಳಸ್ಕೊಳ್ಳೋದು ಬಿಟ್ಟು ಮೊಬೈಲ್ ಕೊಡೋದ್ರಿಂದ ತಪ್ಪಿಸಿ ಅಂತಾನೆ ಹೇಳ್ಬೇಕಾಗಿರುತ್ತೆ. ಎಸ್ ವೆಲ್ ಮೇಡಮ್. ಹೇಮಂತ್ ಕುಮಾರ್ ಸರ್, ಗಮನಿಸ್ತಾ ಇದ್ರಿ ಸರ್ ಒಂದಷ್ಟು ವಿಚಾರಗಳು. ಈಗ ನಮ್ಮ ಮನೆಯಲ್ಲಿರುವಂಥ ಮಗುವಿಗೆ ನಾನೇ ಜವಾಬ್ದಾರಿ, ಅದನ್ನು ಹೇಗೆ ಬೆಳೆಸಬೇಕು ಅಂತೇಳಿ ಒಬ್ಬ ಪೋಷಕನಿಗೆ ಗೊತ್ತಿರುತ್ತೆ, ಆತನದ್ದೇ ಜವಾಬ್ದಾರಿ. ಅದು ಮಿತಿ ಮೀರಿದ್ರೆ ನಾವು ಸರ್ಕಾರದ ಕಡೆಗೆ ಬೊಟ್ಟು ಮಾಡಬೇಕಾ ಹೇಗೆ ಸರ್? ಖಂಡಿತ. ನೋಡಿ, ನಾನು ಇದಕ್ಕೆ ಬರೋದಕ್ಕೆ ಮುಂಚೆ ಕೆಲವರು ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೆ. ಇವಾಗ ನಮಗೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸರ್ಕಾರ, ಇವಾಗ ಪೋಷಕರು ಕಂಟ್ರೋಲ್ ಮಾಡಬೇಕು. ಇವತ್ತೇನಾಗಿದೆ ಅಂದ್ರೆ ಪೋಷಕರು ಆ ಮಕ್ಕಳು ಅಡಿಕ್ಟ್ ಆಗೋವರೆಗೂ ಅದು ಅವರಿಗೆ ಅನುಭವಕ್ಕೆ ಬರೋದೇ ಇಲ್ಲ. ಅವರೇ ಮಕ್ಕಳಿಗೆ ಕೊಟ್ಟಿರ್ತಾರೆ, ಊಟ ತಿಂದರೆ ಸಾಕು, ಅದು ದುಷ್ಪರಿಣಾಮ ಮುಂದೆ ಆಗುತ್ತೆ. ತತ್ಕ್ಷಣಕ್ಕಾಗಲ್ಲ, ತತ್ಕ್ಷಣಕ್ಕೆ ಅವ್ರಿಗೆ ಊಟ ತಿನ್ನಬೇಕು. ಆಮೇಲೆ ಅವರು ಲೋನ್ಲಿ ಆಗ್ತಾರೆ, ಅವರು ಮೆಂಟಲಿ
ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾರೆ. ಸಾಮಾಜಿಕ ತೊಂದರೆ ಅಂದರೆ ಅವರು ಮನೇಲಿ ಆ ಪೇರೆಂಟ್ಸ್ ಒಟ್ಟಿಗೆ ಮಾತಾಡೋದು ಬಿಟ್ಬಿಡ್ತಾರೆ, ಒಬ್ಬೊಬ್ಬರೇ ಇರ್ತಾರೆ. ಆಮೇಲೆ ಶಿಕ್ಷಣ ಮಟ್ಟನೂ ಕುಸಿತಾ ಇದೆ, ಅದು ಕುಸಿಯುತ್ತೆ. ಅದು ನಂತರ ಗೊತ್ತಾಗುತ್ತೆ. ಯಾಕೆಂದ್ರೆ ನಾನು ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯನಾಗಿ ದಿನ ಇತ್ತೀಚೆಗೆ ಆ ಥರದ ಕೇಸ್ಗಳು ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ, ಮಾತು ಕೇಳ್ತಾ ಇಲ್ಲ, ಶಾಲೆಗೆ ಹೋಗ್ತಾ ಇಲ್ಲ, ಯಾಕೆಂದ್ರೆ ಫೋನ್ ಬೇಕು ಯಾವಾಗ್ಲೂ ಅಂತ. ಫೋನನ್ನ ಕಿತ್ಕೊಂಡ್ರೆ ತಾಯಿಗೆ ಚಾಕ್ ಹಾಕೋಕೆ ಹೋಗಿದ್ದಾರೆ, ಹೊಡೆದಿದ್ದಾರೆ, ತಲೆ ಹೊಡೆದಿದ್ದಾರೆ ಅಂತ ಘಟನೆ ಎಲ್ಲ ಇದು ದುಷ್ಪರಿಣಾಮಗಳಾಗ್ತಾ ಇದೆ. ಅದು ಇವಾಗಿನ ಪೇರೆಂಟ್ಸ್ಗೆ ಅದ್ರ ಅರಿವಾಗೋದು ಲೇಟ್ ಆಗಿ ಆಗ್ತಾ ಇದೆ. ಅದಕ್ಕೆ ಅವರು ಎಚ್ಚರ ಆಗಬೇಕು. ಅದಕ್ಕಿಂತ ಮುಂಚೆ ಸರ್ಕಾರನು ಕಠಿಣ ಕ್ರಮಗಳನ್ನ ತಗೊಳ್ಳೇಬೇಕಾಗುತ್ತೆ. ಮಕ್ಕಳು 12 ವರ್ಷದ ಒಳಗಡೆ ಮಕ್ಕಳು ಮೊಬೈಲ್ನೇ ಯೂಸ್ ಮಾಡಬಾರ್ದು. ಆಮೇಲೆ 18 ವರ್ಷದ ಒಳಗಡೆ ಮಕ್ಕಳು ಇಂತಿಂಥ ಸೈಟ್ಗಳನ್ನ ಅವರು ನೋಡ್ದಂಗೆ ನಿರ್ಬಂಧಿಸಬೇಕು. ಇಂಥ ಕಾರ್ಯ ಎಲ್ಲನ ಸರ್ಕಾರ ತುರ್ತಾಗಿ ವಹಿಸಬೇಕು. ಇಲ್ಲಾಂದ್ರೆ ಮುಂದಿನ ಜನಾಂಗ ಅವ್ರ ಕಣ್ಣು ಇತ್ತೀಚೆಗೆ ಎಲ್ಲರೂ ಗ್ಲಾಸ್ ಹಾಕೊಂಡು ನೋಡ್ಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ. ಮುಂದಿನ ನೆಕ್ಸ್ಟ್ ಜನರೇಷನ್ ಎಲ್ಲ ಗ್ಲಾಸ್ ಇಲ್ಲ ಅಂದ್ರೆ ಆಗದೇ ಇಲ್ಲ, ಅಂತ ಪರಿಸ್ಥಿತಿ ಬರ್ತದೆ. ಹೌದು ಎಸ್ ಸರ್, ಸಾಕಷ್ಟು ವಿಚಾರಗಳ ಕುರಿತು ಹೇಳಿದ್ರಿ. ಡಾಕ್ಟರ್ ವಸಂತ್ ಸರ್, ಈಗ ಆಗ್ಲೂ ಕೂಡ ನೀವು ಹೇಳ್ತಾ ಇದ್ರಿ ಮಕ್ಕಳು ಅತಿಯಾಗಿ ಮೊಬೈಲ್ ಬಳಕೆ ಮಾಡೋದ್ರಿಂದ ಉಂಟಾಗುವಂತ ದುಷ್ಪರಿಣಾಮಗಳ ವಿಚಾರವಾಗಿ ಹೇಳ್ತಾ ಇದ್ರಿ ಸರ್. ಈಗ ಗಮನಿಸ್ತಾ ಹೋಗೋದಾದ್ರೆ ಈ ಅಂತರ್ಜಾಲ ಅತಿಯಾಗಿ ಬಳಕೆ ಮಾಡೋಕೆ ಶುರು ಮಾಡಿದ್ದು ಮಕ್ಕಳು, ಈ ಚಿಕ್ಕ ಪುಟ್ಟ ಮಕ್ಕಳು ಬಳಕೆ ಮಾಡೋಕೆ ಶುರು ಮಾಡಿದ್ದು ಈ ಲಾಕ್ಡೌನ್ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸಸ್ಗಳಾಯಿತು, ಅಲ್ಲಿಂದ ಜಾಸ್ತಿ ಆಯ್ತು ಸರ್. ಅದರ ಹೊರತಾಗಿ ಅದರಿಂದ ಮುಂದಿನ ಹಂತದಲ್ಲಿ ಜಾಸ್ತಿ ಆಗ್ತಾ ಹೋಯ್ತಾ ಸರ್ ಹೇಗೆ? ಖಂಡಿತ. ಆದ್ರೆ ಒಂದ್ಸಾರಿ ಮೊಬೈಲ್ ಅನ್ನ ಮಕ್ಕಳಿಗಾಗಿ ಕೊಟ್ಟ ಮೇಲೆ ಅದು ಪೋಷಕರ ಹಿಡಿತ ತಪ್ಪಿಬಿಡ್ತದ. ಈಗ ನೀವು ಆನ್ಲೈನ್ ಕ್ಲಾಸ್ ಅಂತ ಕೂರ್ಸಿ ಹೋಗಿರ್ತೀರಿ ಹೊರಗಡೆ, ಅವ್ರು ಏನ್ ನೋಡ್ತಾರೆ ಅಂತ ಗೊತ್ತಿರಲ್ಲ. ನಿಜ. ಆಮೇಲೆ ನಮ್ಮ ಮೆದುಳು ಬೆಳವಣಿಗೆ ಕೂಡ ಏಕಾಂಗಿತನದಲ್ಲಿ ಬೆಳವಣಿಗೆ ಆಗಲ್ಲ. ನಿಮಗೆ ಒಂದು ಗುಂಪಿನಲ್ಲಿ ಮಾತ್ರ ಬೆಳವಣಿಗೆ ಆಗಬೇಕು. ನಮ್ಮ ಮೆದುಳು ಅದೇ ತರದಕ್ಕಾಗಿ ಸಿದ್ಧ ಆಗಿದೆ. ನಾವು ಗ್ರೂಪ್ ಲಿವಿಂಗ್ ಮಾತ್ರ ಸಿದ್ಧ ಆಗಿರೋದು ನಮ್ಮ ಮೆದುಳು. ಅದರಿಂದ ಏನಾಗ್ತಾ ಹೋಯ್ತು ಅಂದ್ರೆ ಮಕ್ಕಳಿಗೆ ಅವ್ರಿಗೆ ಏಕಾಂಗಿ ಆಗಿದ್ದೀನಿ ಅಂತ ಗೊತ್ತಾಗಲ್ಲ. ಸೊ ಮೊಬೈಲ್ ಸಿಕ್ಕಿದ್ ಸೈಟ್ ನೋಡ್ತಾ ಹೋದ್ರು. ಇತ್ತೀಚಿನ ಒಂದ್ ಸಣ್ಣ ಘಟನೆ ಹೇಳ್ತೀನಿ ಕೇಳಿ. ಒಬ್ರು ಪೇರೆಂಟ್ ಫೋನ್ ಮಾಡಿದ್ರು ನನಗೆ, ಒಬ್ರು ತಾಯಿ ಫೋನ್ ಮಾಡಿದ್ರು. ಅವ್ಳು 7 ವರ್ಷದ ಮಗಳು, ಇವ್ರು ಮೊಬೈಲ್ ಆಟ ಆಡಕ್ ಕೊಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ಅದು ಏನೋ ಒಂದು ಪಾಪಪ್ ಬಂದ್ಬಿಟ್ಟಿದೆ, ಅಡ್ವರ್ಟೈಸ್ಮೆಂಟ್ ತರ. ಅವ್ರಿಗೆ ಗೊತ್ತಾಗಿಲ್ಲ ಮಗುವಿಗೆ, ಅದನ್ನ ಪ್ರೆಸ್ ಮಾಡ್ಬಿಟ್ಟಿದ್ದಾಳೆ. ಯಾವ್ದೋ ಒಂದು ಅಶ್ಲೀಲ ವೆಬ್ಸೈಟ್ ಓಪನ್ ಆಗ್ಬಿಟ್ಟಿದೆ. ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. 7 ವರ್ಷದವಳು ನೋಡ್ತಾ ಇದ್ದಾಳೆ. ತಾಯಿ ಬಂದು ನೋಡಿದ್ರೆ ಗಾಬರಿ ಬಿದ್ದು ಮಗಳನ್ನ ಹೆದರ್ಸಿ, ಅದು ಎಷ್ಟು ಹೆದರ್ಸ್ಬಿಟ್ರು ಅಂದ್ರೆ ಮಗಳನ್ನ ಅವಳು. ಆಮೇಲೆ ಅವಳು ಮಗಳ ಅಪ್ಪನ ಹತ್ರ ಕೂಡ ಹೋಗ್ತಿರ್ಲಿಲ್ಲ, ಆ ಸ್ಥಿತಿ ಬಂದ್ಬಿಡ್ತು. ಸೊ ಒಂದು ಅದರ ಬಳಕೆಯ ವಿಧಾನಗಳು ನಮ್ಗೆ ಗೊತ್ತಿಲ್ಲ. ಎರಡನೇದು ಸ್ವಲ್ಪ ನಮ್ ಹಿಡಿತವನ್ನ ಮೀರಿ ಸಣ್ಣ ಪುಟ್ಟ ಅವಘಡಗಳಾದ್ರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈ ಎಲ್ಲ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡ್ಬಿಟ್ಟಿದೀವಿ. ಮಕ್ಕಳು ಈ ತರ ಸ್ಥಿತಿಲಿ ಇದಾರೆ ಅಂತ ನನ್ನ ಹತ್ರ ದಿನಾ ಬರ್ತಾರೆ ಪೇರೆಂಟ್ಸ್. ನಾನ್ ಮೊದಲನೇ ಪ್ರಶ್ನೆ ಕೇಳೋದು, ನೀವ್ ಎಷ್ಟೊತ್ತು ಅಂತರ್ಜಾಲ ಬಳಸ್ತೀರಿ ಅಂತ. ಈಗ ಅಂತರ್ಜಾಲ ಅಂತಂದ್ರೆ ಇವತ್ತು ಯಾರ ಹಿಡಿದಲ್ಲೂ ಇದಲ್ಲ, ಒಂಥರ ಇರ್ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿದೆ ಅದು. ಅಲ್ಲಿ ಏನ್ ಬೇಕಾದ್ರೆ ಹಾಕೊಳ್ಳಿ, ಯಾರು ಕೇಳಲ್ಲ. ನೀವ್ ಏನ್ ಬೇಕಾದ್ರೆ ಬರ್ಕೊಳ್ಳಿ, ಅದಕ್ಕೇನ್ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾರೆ. ಅದು ಅಸಾಧ್ಯ ಪ್ರಾಕ್ಟಿಕಲ್ ಆಗಿ. ಸೊ ಅದ್ರಲ್ಲಿ ಏನು, ಈಗ ನಾನು ಪುಸ್ತಕ ಪ್ರಿಂಟ್ ಮಾಡಿದ್ರೆ ಅದ್ರಲ್ಲಿ ತಪ್ಪು ಮಾಹಿತಿ ಇದ್ರೆ ನನ್ನ ಮೇಲೆ ಕೇಸ್ ಹಾಕಿ. ಮೊಬೈಲ್ ನಲ್ಲಿ ನಾನು ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಂಡು ತಪ್ಪು ಮಾಹಿತಿ ಕೊಟ್ರೆ ಏನು ಮಾಡಕ್ಕಾಗ. ಯಾಕಂದ್ರೆ ಅನಾನಿಮಸ್ ಆಗಿ ಮಾಡೋದಕ್ಕೆ ಸಾಧ್ಯ. ಈ ಅನಾಮಧೇಯತೆ ಇರುತ್ತಲ್ಲ, ಅದು ಅತ್ಯಂತ ಅಪಾಯಕಾರಿ ಅಂತ. ಸೊ ಇದು ಇಡೀ ತಂತ್ರಜ್ಞಾನ ಈಗ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ, ಇದು ಒಂಥರ ಎಲ್ಲರ ಹಿಡಿತವನ್ನ ಮೀರಿದ ಭೂತ ತರ ಬೆಳೀತಾ ಇದೆ. ಹಾಗಾಗಿ ಸರ್ಕಾರಗಳು ಬಹಳ ಬೇಗ ಎಚ್ಚರಗೊಳ್ಳಬೇಕಾಗಿದೆ ಇದ್ರ ಬಗ್ಗೆ. ವೆಸ್ಟರ್ನ್ ಕಂಟ್ರಿ ಕೆಲವು ಕಡೆ ಮಾಡ್ತಾ ಇದ್ದಾರೆ. ಈಗ WHO ನೀವು 2 ವರ್ಷದವರೆಗೆ ಮಗಳು ಕೊಡಬೇಡಿ ಅಂತಾರೆ, ಆದ್ರೆ ವಾಸ್ತವವಾಗಿ 10 ವರ್ಷದ ಒಳಗಡೆವರೆಗೂ ಕೊಡಬಾರ್ದು. ಆಮೇಲೆ ಈ ಇಂಟರ್ನೆಟ್ ಬಳಸ್ಬೇಕಾದ್ರೆ ಅದು ಪೋಷಕರ ಎದುರುಗಡೆಯೇ ಒಂದು ಹಾಲ್ನಲ್ಲೇ ಕುತ್ಕೊಂಡು ಬಳಸ್ಬೇಕು ಅನ್ನೋ ಒಂದು ನಿಯಮ ಮಾಡ್ಕೋಬೇಕು ಪೇರೆಂಟ್ಸ್. ಯಾಕಂದ್ರೆ ಅದರಿಂದ ಪೇರೆಂಟ್ಸ್ಗೂ ಒಂದು ಎಚ್ಚರಿಕೆ ಹುಟ್ಟುತ್ತೆ. ಅವ್ರ ರೂಮಲ್ಲಿ ಹೋಗಿ ಬಳಸಿದ್ರೆ ಮಕ್ಕಳಿಗೆ ಕುತೂಹಲ ಹುಟ್ಟುತ್ತೆ. ಸೊ ಹಾಗಾಗಿ ಇದು ಹೇಳಿದ್ನಲ್ಲ, ಇದು ಒಂಥರ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಶೀಘ್ರವಾಗಿ ಅಭಿಯಾನ ಆಗ್ಬೇಕಾಗಿದೆ. ಇಲ್ಲದ್ರೆ ನನ್ನ ಹತ್ರ ದಿನನಿತ್ಯ ಪೇರೆಂಟ್ಸ್ ಬರ್ತಾರೆ, ಈ ತರ ಸಮಸ್ಯೆ ಆಗಿದೆ, ಈ ತರ ಸಮಸ್ಯೆ ಆಗಿದೆ ಅಂತ. ಸೊ ವೈಯಕ್ತಿಕ ಸಮಸ್ಯೆಗಳಿಗೆ ನಾನು ಏನೋ ಒಂದು ಕೌಟುಂಬಿಕ ಮಟ್ಟದಲ್ಲಿ ಮಾಡ್ಬೋದು, ಆದ್ರೆ ಸಾಮಾಜಿಕ ಮಟ್ಟದಲ್ಲಿ ಆಗ್ಬೇಕಾದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಆಗ್ಬೇಕಾಗಿದೆ. ಸರ್ಕಾರಗಳ ಮಟ್ಟದಲ್ಲಿ ಏನ್ ತೊಂದ್ರೆ ಅಂದ್ರೆ, ಅಲ್ಲಿ ನೀತಿ ನಿಯಮಗಳನ್ನು ನಿರ್ಧರಿಸೋರು ಒಂದು IAS ಆಫೀಸರ್ಸ್ ಇರ್ತಾರೆ,
ಇಲ್ಲ ಅಂದ್ರೆ ಯಾರೋ ಶಿಕ್ಷಣ ತಜ್ಞರು ಅಂತ PhD ಮಾಡಿದವ್ರು ಇರ್ತಾರೆ. ಅವರಿಗೆ ಯಾರಿಗೂ ಈಗ ನಿಮ್ಮ ಈ ಚೈಲ್ಡ್ ರೈಟ್ಸ್ ಕಮಿಟಿ ಅವರು ಲೋಕಲ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ, ಆ ಗ್ರೌಂಡ್ ಲೆವೆಲ್ ನಲ್ಲಿ ವರ್ಕ್ ಮಾಡಿರೋ ಅನುಭವ ಇರೋರು ಅಲ್ಲಿರಲ್ಲ. ಖಂಡಿತ ಸರ್. ಎಸ್, ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದವರಿಗೆ ಸಮಸ್ಯೆಗಳ ಆಳದ ಅರಿವಿರುತ್ತೆ. ಸೊ ಕಮಿಟಿಯಲ್ಲಿ ಅಂಥವ್ರು ಹೆಚ್ಚು ಸಕ್ರಿಯರಾಗಿ ಪಾಲ್ಗೊಳ್ಳೋರಿಗೆ ಸರ್ಕಾರ ಮಾಡ್ಬೇಕಾಗಿದೆ. ಅವಾಗ ಕೆಲವು ಪ್ರಾಕ್ಟಿಕಲ್ ದಾರಿಗಳನ್ನು ಹುಡ್ಕೋದಕ್ಕೆ ಸಾಧ್ಯ. ಎಸ್, ವೆಲ್ ಸರ್, ವೆಲ್. ಟೆಕ್ನಾಲಜಿ ವರವೂ ಹೌದು, ಶಾಪೂ ಹೌದು, ಆ ರೀತಿಯಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತಿಯಾದ ಇಂಟರ್ನೆಟ್ ಬಳಕೆಯಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳು ದೊಡ್ಡವರಿಂದ ಹಿಡಿದು ಚಿಕ್ಕ ಪುಟ್ಟ ಮಕ್ಕಳವರೆಗೂ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಮೇಡಮ್, ಒಂದಷ್ಟು ವಿಚಾರಗಳ ಕುರಿತು ಮನೋಚಿಕಿತ್ಸಕರು ಕೂಡ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರು. ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗೋದಾದ್ರೆ ಇದರಿಂದ ಸಾಕಷ್ಟು ದುಷ್ಪರಿಣಾಮಗಳು ಎಲ್ಲರ ಮೇಲೂ ಕೂಡ ಉಂಟಾಗುತ್ತೆ. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಒಂದು ಉದಾಹರಣೆ ಮೂಲಕನೇ ಹೇಳೋಣಂತೆ. ಸುಮಾರು ಒಂದು 12 ವರ್ಷದ ಹುಡುಗ ತುಂಬಾ ಗೇಮಿಂಗ್ ಆಟದಲ್ಲಿ ಅಡಿಕ್ಟ್ ಆಗ್ಬಿಟ್ಟಿದ್ದ. ಸೊ ಎಷ್ಟು ಮಟ್ಟಿಗೆ ಅಂದ್ರೆ ಅವ್ನು ಮೊಬೈಲ್ ಬಿಡಿಸಿದ್ಮೇಲೆ ಅವ್ನಿಗೆ ಈಗ ಅಭ್ಯಾಸ ಆಗಿದೆ ಅಂದ್ರೆ ಅವ್ನ ಬೆರಳುಗಳು ತಾನಾಗೆ ಈಗ ನಿಲ್ತಾನೆ ಇಲ್ಲ ಬೆರಳು. ಅವ್ನಿಗೆ ಮೊಬೈಲ್ ಬಳಸಿದಾಗೆ ಆಗ್ತಾನೆ ಅದೊಂದು ಕಾಯಿಲೆ ಬಂದಿದೆ. ಡಾಕ್ಟರ್ಸ್ಗೆ ಕೂಡ ಪರೀಕ್ಷೆ ಹೆಂಗೆ ಅವ್ನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಷ್ಟು ಸಮಸ್ಯೆ ಎಡಿಕ್ಷನ್ ಆಗಿರುವಂತದ್ದು. ಸೊ ಏನಿಲ್ಲ ತೊಂದರೆಗಳಾಗುತ್ತೆ. ಬೇಸಿಕಲಿ ಮೊಬೈಲ್ ನಮ್ಮನ್ನ ಕಂಟ್ರೋಲ್ ಮಾಡ್ಬೇಕಾ, ನಾವು ಮೊಬೈಲ್ ನ ಕಂಟ್ರೋಲ್ ಮಾಡ್ಬೇಕಾ, ಇಲ್ಲಿ ಪ್ರಶ್ನೆ ಅದು ಬರುತ್ತೆ. ಇಂಪ್ಯಾಕ್ಟ್ಸ್ ಏನ್ ತೊಂದರೆಗಳಾಗುತ್ತೆ ಅಂತ ತಗೊಳ್ಳುವಾಗ ಸುಮಾರು ಸರ್ತಿ ನೋಡಿ ನಾವು ಸೋಷಿಯಲ್ ಕಂಪ್ಯಾರಿಸನ್, ನಮಗೆ ಬೇರೆಯವ್ರ ಜೊತೆ ನಾವು ಹೋಲಿಕೆ ಮಾಡ್ಕೊಳ್ಳೋಕೆ ಶುರು ಮಾಡ್ಬೋದು ಸೋಷಿಯಲ್ ಆಕ್ಟಿವಿಟೀಸ್ ಅನ್ನ ನೋಡ್ತಾ ಇರುವಾಗ. ಜೊತೆಗೆ ನಮಗೆ ಮಿಸ್ಸಿಂಗ್ ಯಾವಾಗಲೂ ಲೋನ್ಲಿನೆಸ್, ನಾವು ಏಕಾಂಗಿಯಾಗಿದ್ದೀವ. ಯಾಕೆಂದ್ರೆ ನೀವೇ ಹೇಳ್ತಾ ಇದ್ರೆ ಅವಾಗಲೇ ನಾವು ಬಾಲ್ಯ ಅಂತ ಕಳೆಯುವಾಗ ಹುಡುಗರ ಜೊತೆ ಮಕ್ಕಳ ಜೊತೆ ಆಟ ಆಡ್ತೀವಿ. ಬಟ್ ನಾವು ಮೊಬೈಲ್ ಜೊತೆ ಆಟ ಆಡುವಾಗ ನಾವು ಮಕ್ಕಳ ಜೊತೆ ಆಟ ಆಡೋದಕ್ಕಿಂತಲೂ ಮೊಬೈಲ್ ಜೊತೆ ಇರ್ತೀವಿ. ಸೊ ಏಕಾಂಗಿತನದ ಅನ್ನೋದು ಬರ್ಬೋದು. ಮತ್ತೆ ರಾತ್ರಿ ಸಮಯ ಸರಿಯಾಗಿ ನಿದ್ರೆ ಬರೋದಿಲ್ಲ. ಸುಮಾರು ಜನಕ್ಕೆ ಇದು ಅರ್ಥ ಆಗ್ತಿಲ್ಲ, ನಿದ್ರೆಗೆ ಏನೋ ಸಮಸ್ಯೆ. ಬಟ್ ನಾವು ಯಾವಾಗ ಸ್ಕ್ರೀನ್ ಟೈಮ್ ಹೆಚ್ಚಾಗಿ ನೋಡ್ತಾ ಇರ್ತೀವೋ ಮೊಬೈಲ್ ಇಂದ ಬಳಸೋದ್ರಿಂದ ನಿದ್ರೆ ಸರಿಯಾಗಿ ಬರೋದಿಲ್ಲ. ಡಿಪ್ರೆಷನ್ ಎಂತ ಮಟ್ಟಿನ ಸಮಸ್ಯೆ, ಮಾನಸಿಕ ತಜ್ಞರು ಕೂಡ ಹೇಳ್ತಾ ಇದ್ರು. ಆಂಗ್ಸೈಟಿ ಅಂತ ಹೇಳ್ತೀವಿ. ಮತ್ತೆ ಡಿಪ್ರೆಷನ್ ಅಂದ್ರೆ ಖಿನ್ನತೆಗೆ ಸಮಸ್ಯೆಗಳು ಒಳಗಾಗ್ತಾರೆ. ಸೊ ಆಂಗ್ಸೈಟಿ ಆದಷ್ಟು ಬೇಗ ಒತ್ತಡ, ಉದ್ವೇಗಗಳಿಗೆ ಒಳಗಾಗುವಂತದ್ದು, ಈ ತರದ ತೊಂದರೆಗಳಿಗೆ ಒಳಗಾದ್ರ ಜೊತೆಗೆ ನಮಗೆ ನಿದ್ರೆಗಳ ಜೊತೆಗೆ ಸ್ಕ್ರೀನ್ ಟೈಮ್ಗೆ ಅಡಿಕ್ಟ್ ಆಗೋದು ಹೆಚ್ಚಾಗುತ್ತೆ, ಹೆಚ್ಚಿನದಾಗಿ ಆಗುವಂಥದ್ದು. ಮತ್ತೆ ಎಕ್ಸೆಸ್ ಆಫ್ ಸೋಷಿಯಲ್ ಆನ್ಲೈನ್ ನಾವು ಬಳಸ್ಕೊಳ್ಳೋದಕ್ಕೆ ಉಂಟಾಗುವಂಥದ್ದು ಕಾರಣಗಳಾಗ್ಬೋದು. ಸೊ ಇಲ್ಲಿ ನಾವು ಹೇಳ್ಬೇಕಾಗಿರೋದು ಮಕ್ಕಳಿಗೆ ನಾವು ನೋಡ್ಬೇಕಾದ್ರೆ ನಾವ್ ಏನ್ ನೋಡ್ತಿದ್ದಾರೆ ಮಕ್ಕಳು, ಯಾರ ಜೊತೆ ಮಾತಾಡ್ತಿದ್ದಾರೆ, ಎಷ್ಟೊತ್ತು ನೋಡ್ತಿದ್ದಾರೆ, ಇವುಗಳನ್ನ ನಾವು ಗಮನಿಸದೆ ಹೋದಾಗ ಅಡ್ವಾಂಟೇಜಸ್ ಇದೆ. ನಾನು ಹೇಳಿದೆ ಮೊಬೈಲ್, ಇವತ್ತು ಮೊಬೈಲ್ ಇಲ್ಲದೆ ಅಂದ್ರೆ ಮೊಬೈಲ್ ಅಲ್ಲಿ ತುಂಬಾ ವಿಷಯಗಳಿದೆ, ಟೆಕ್ನಾಲಜಿಕಲ್ ನಾವು ವಿಷಯಗಳನ್ನ ನೋಡಬಹುದು, ಶಾಪವೂ ಹೌದು. ಆ ಶಾಪವನ್ನು ನಾವು ಯಾವ್ದನ್ನ ಹೆಚ್ಚು ಮಾಡ್ಕೋತಾ ಇದೀವಿ ಹಾಗಾದ್ರೆ. ಸೊ ಎಷ್ಟು ಸಮಯ ನಾವು ಮೊಬೈಲ್ ನೋಡ್ತೀವಿ ಅನ್ನೋದ್ರ ಮೇಲೆ ಕೂಡ ಅವಕಾಶಗಳಿರುತ್ತೆ. ಸೊ ನಾವು ಮೊಬೈಲ್ ಅಲ್ಲೇ ಎಲ್ಲ ನೋಡ್ತೀವಿ ಅಂದ್ರೆ ಇನ್ನು ಅನೇಕ ಬಾರಿ ಸಾಮಾಜಿಕವಾಗಿ ನಾವು ಯೋಚನೆ ಮಾಡೋದನ್ನೇ ಕಳ್ಕೊಂಡ್ಬಿಡ್ತಾ ಇದೀವ ಅಂತ. ಉದಾಹರಣೆಗೆ ಹೇಳ್ತೀನಿ, ಒಬ್ರು ಮನೆ ರೀಸೆಂಟ್ಲಿ ಮಾತಾಡ್ತಾರೆ, ChatGPT ಅಂತ ಒಂದು ಆಪ್ ಇದೆ. ಸೊ ಅಲ್ಲಿ ನಾವು ಈಗ ಅದನ್ನ ಬಳಕೋದಕ್ಕೆ ತುಂಬಾ ಚೆನ್ನಾಗಿದೆ. ಏನು ಅಂತಂದ್ರೆ ನಮ್ಗೆ ಗ್ರಾಮರ್ ಕಲಿಯೋದಕ್ಕೆ, ಸೆಂಟೆನ್ಸಸ್ ಫಾರ್ಮೇಶನ್ ಮಾಡ್ಲಿಕ್ಕೆ, ಅದಕ್ಕೆಲ್ಲ. ಬಟ್ ನಾವು ChatGPT ಯಾವಾಗಲೂ ಹಾಕೊಳ್ತಾ ಇದೀವಿ, ಮಾಡ್ತಿದೀವಿ. ಬಟ್ ನಮ್ಮ ಪ್ರಯತ್ನವನ್ನೇ ತೋರಿಸದೆ ನಾವು ಕಲ್ತ್ಕೊಂಡ್ಬಿಡ್ತಿದೀವಿ ಅಂದ್ರೆ ನಾವು ಸಾಮಾಜಿಕವಾಗಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ಯಾ, ಕ್ರಿಟಿಕಲ್ ಆಗಿ ಥಿಂಕಿಂಗ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಸೊ ಒಂದ್ ರೀತಿ ನಾವೆಲ್ಲವನ್ನ ಮೊಬೈಲ್ಗೆ ಅಡಿಕ್ಟ್ ಆಗೋದಾದ್ರೆ ಮನುಷ್ಯನ ಕ್ರಿಯಾತ್ಮಕ ರಚನೆ ಅಥವಾ ಅವರ ಒಂದು ತಂತ್ರಜ್ಞಾನ ಬಳಸ್ಕೊಳ್ಳೋದು ಹೇಗೆ? ಸೊ ಈ ತರದ ವಿಚಾರಗಳು ಬಂದಾಗ ತುಂಬಾ ದುಷ್ಪರಿಣಾಮಗಳು ಆಗ್ತಾ ಇದಾವೆ. ಸೊ ನಮ್ಗೆ ಅವಕಾಶಗಳು, ಅನುಕೂಲಗಳು ಅಂತ ಏನ್ ಹೇಳ್ತೀವೋ ಅವುಗಳನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು ಅಂತ. ವೆಲ್ ಮೇಡಮ್, ವೆಲ್. ಸರ್, ಈಗ ಅಂತರ್ಜಾಲ ಕಡಿವಾಣ ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಬೇರೆ ಬೇರೆ ದೇಶಗಳಲ್ಲಿ ಆದಂಥ ಪ್ರಯತ್ನ ನಮ್ಮ ದೇಶದಲ್ಲೂ ಆದ್ರೆ ಏನು ತಪ್ಪು ಸರ್? ನಮ್ಮ ರಾಜ್ಯದಲ್ಲೂ ಆದ್ರೂ ಕೂಡ ಏನು ತಪ್ಪು? ಅದು ಏಜ್ ಲಿಮಿಟ್ಸ್ ಅಲ್ಲಿ ಆದ್ರೆ ಬೆಟರ್ ಅಲ್ವಾ ಸರ್? ಹೇಗೆ? ಖಂಡಿತ ಬೆಟರ್ ಸರ್. ಮಕ್ಕಳಿಗೆ ನೋಡಿ, ಈ ಅಡ್ವಾಂಟೇಜ್ ಅಂತೀವಿ, ಏನು ಅಡ್ವಾಂಟೇಜ್ ಇದೆ? ಮಕ್ಕಳು ಕೆಲವೊಂದು ಮಾಹಿತಿಗಳನ್ನ ಏನು ಮಾಹಿತಿ ಬೇಕೋ ಅದು ಸಿಗುತ್ತೆ, ಅದು ಒಂದೇ ಒಂದು ಅಡ್ವಾಂಟೇಜು. ಅದು ಬಿಟ್ಟರೆ ಏನು ಪಠ್ಯಪುಸ್ತಕದಲ್ಲಿ ಇಲ್ಲದ ಮಾಹಿತಿ ಅವ್ರು ಬೇಕು ಅಂದರೆ ಅದನ್ನು ಇಂಟರ್ನೆಟ್ ಅಲ್ಲಿ ನೋಡಿ ತಗೋಬಹುದು. ಅದು ಬಿಟ್ಟರೆ ಬೇರೆ ಏನಿದೆ? ಬೇರೆ ಅವರಿಗೆ ಅಡ್ವರ್ಸ್ ಎಫೆಕ್ಟ್ ಆಗೋಂಥದ್ದೇ ಅವರು ಸಿಗುತ್ತೆ. ಅಂಥದನ್ನ ಖಂಡಿತ ಕಡಿವಾಣ ಹಾಕಲೇಬೇಕು. ಇಲ್ಲ ಅಂದರೆ ಮುಂದೆ ದೊಡ್ಡ ದುಷ್ಪರಿಣಾಮ ಆಗುತ್ತೆ. ಇದರಿಂದ ಒಂದೇ ಅಲ್ಲ, ಅವರು ಅದರಿಂದ ವಂಚನೆಗೆ ಒಳಗಾಗ್ತಾರೆ, ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ, ಸೈಬರ್ ಕ್ರೈಮ್ಗೆ ಒಳಗಾಗ್ತಾ ಇದ್ದಾರೆ. ಬೇರೆ ಬೇರೆ ಆನ್ಲೈನ್ ಗೇಮ್ಗೆ ಹೋಗಿ ಆನ್ಲೈನಿಂದ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ, ಫೇಸ್ಬುಕ್ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಬೇರೆ ಬೇರೆಯವ್ರು ಫ್ರೆಂಡ್ ಆಗ್ತಾರೆ. ಅಲ್ಲಿ ಎಲ್ಲ ಫೇಕ್ ಇರುತ್ತೆ, ಹೆಚ್ಚಿನದೆಲ್ಲ ಫೇಕ್ ಇರುತ್ತೆ. ಯಾರೋ ಒಬ್ರು ಹುಡುಗ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ಆಗಿ ಹುಡುಗಿ ಫ್ರೆಂಡ್ ಆಗಿದ್ದಾಳೆ, ಅಲ್ಲಿ ಯಾವುದೋ ಒಂದು ಫೋಟೋ ಹಾಕ್ತಾರೆ. ಅವ್ರು ಅಲ್ಲಿಗೆ ಬಂದಾಗ ಬೇರೆ ವ್ಯಕ್ತಿತ್ವನೇ ಇರ್ತದೆ. ಅವರು ಫ್ರೆಂಡ್ ಆಗಿದ್ದಾರೆ, ಇಲ್ಲಿಗೆ ಬಂದಿದ್ದಾನೆ, ಚೆನ್ನೈಯಿಂದ ಇಲ್ಲಿಗೆ ಬಂದಿದ್ದಾನೆ ಒಂದು ಹುಡುಗ.
ಆ ಹುಡುಗಿನೂ ಇಲ್ಲಿಗೆ ಕರೆಸ್ಕೊಂಡಿದ್ದಾಳೆ ಅಂತ ಮೀಟ್ ಆಯಿತು. ತಾಯಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟರು, ಏನು ಕಂಪ್ಲೇಂಟ್ ಕೊಡ್ತಾರೆ? 363 ಅದು ಕಿಡ್ನ್ಯಾಪ್ ಅಂತ ಆಗ್ತದೆ. ಮಗು ಕಾಣೆ ಆಗಿದೆ ಅಂದಾಗ, ಆ ಕಾಣೆ ಆಗಿದೆ ಅಂದಾಗ ಇವ್ರನ್ನ ಪೊಲೀಸ್ನವ್ರು ಹಿಡ್ಕೊಂಡು ನಮ್ಮ ಹತ್ರ ಬರ್ತಾರೆ. ಅವಾಗ ಆ ಮಗು ಏನಾಗುತ್ತೆ, ಪೋಕ್ಸೋ ಪ್ರಕರಣನ ಬುಕ್ ಮಾಡ್ತಾರೆ. ಅವಾಗ ಪೋಕ್ಸೋ ಪ್ರಕರಣ ಬುಕ್ ಆಯಿತು ಅಂದರೆ ಆ ಮಗುವಿನ ಜೀವನ ಅವಾಗ ನಾವೇ ಯೋಚನೆ ಮಾಡ್ಬೇಕು ಏನಾಗ್ತದೆ ಅಂತ. ಹೆಣ್ಮಗಳು ತೊಂದರೆ ಇಲ್ಲ, ಅವಳು ಹೋಗ್ತಾಳೆ. ಆತನಿಗೆ 18 ವರ್ಷ ಜಾಸ್ತಿ ಆಗಿರುತ್ತೆ, ಇವಳು ಬಿಲೋ ಇರ್ತದೆ, ಅವನು ತೊಂದರೆಗೆ ಸಿಗಾಕೊಳ್ತಾನೆ. ಇಂಥದ್ದು ತುಂಬಾ ವಂಚನೆ, ತುಂಬಾ ಮೋಸ, ಮಕ್ಕಳಿಗೆ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ. ಇದಕ್ಕೆ ನಮ್ಮ ಸರ್ಕಾರ ಖಂಡಿತ ಕ್ರಮ ತಗೊಳ್ಳೇಬೇಕು. ಎಸ್ ಸರ್, ಇದಕ್ಕೊಂದು ಪಾಯಿಂಟ್ ಆ್ಯಡ್ ಮಾಡೋಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಎಕ್ಸಾಮ್ ಟೈಮ್ನಲ್ಲಿ ಮೊಬೈಲ್ ಹಿಡ್ಕೊಂಡಂಥ ಸಂದರ್ಭದಲ್ಲಿ ಮೊಬೈಲ್ ಬಿಟ್ಟು ಓದು ಅಂತ ಹೇಳಿದಕ್ಕೆ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅಂಥ ಪ್ರಕರಣಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ನಮ್ಮಲ್ಲಿ ಸುಸೈಡ್ ಪ್ರಕರಣ ಬಂದಿಲ್ಲ, ಬಟ್ ತಾಯಿಗೆ ಹೊಡೆದಿರೋದು, ತಾಯಿಗೆ ಚಾಕನ್ನು ಹಿಡ್ಕೊಂಡು ಎದುರಿಸೋದು, ತಾಯಿಗೆ ಚುಚ್ಚಕ್ಕೆ ಹೋಗಿರೋದು, ಇಂಥ ಪ್ರಕರಣ ನಮ್ಮ ಮುಂದೆ ಬಂದಿದೆ. ಮತ್ತೆ ನಾವೇ ಆ ಮಕ್ಕಳನ್ನ ನೇರವಾಗಿ ಮಾತಾಡಿ ನಿಮ್ಮಾನ್ಸಲ್ಲಿ ಆ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ನಾವೇ ಅಡ್ಮಿಷನ್ ಮಾಡಿದೀವಿ. ಅಂತ ಪ್ರಕರಣ ಇದೆ. ಸೂಸೈಡ್ ಅಂತ ಹೇಳಿದ್ರೆ ಬೇಸಿಕಲಿ ಇಲ್ಲಿ ಪ್ರೈವೇಸಿನೇ ಕಳ್ಕೊಬಿಡ್ತಾ ಇದೀವಿ ನಾವು ಮೊಬೈಲ್ ಇಂದ. ಆಮೇಲೆ ಎಮೋಷನಲ್ ಕನೆಕ್ಷನ್ ಯಾರ ಜೊತೆಗೆ ಆಗ್ತಾ ಇದೆ? ಈಗ ಸೂಸೈಡ್ ಮಾಡ್ಕೊಳ್ತೀವಿ ಅಂದ್ರೆ ಅಮ್ಮನ ಜೊತೆ ನಿಂಗೆ ಎಮೋಷನಲ್ ಕನೆಕ್ಟ್ ಇದೆಯಾ, ಅಪ್ಪನ ಜೊತೆ ಇದೆಯಾ, ಫ್ರೆಂಡ್ಸ್ ಜೊತೆ ಇದೆಯಾ? ಎಮೋಷನಲ್ ಕನೆಕ್ಷನ್ಗೆ ತೊಂದರೆ ಆಯ್ತು, ಬುಲ್ಲಿಂಗ್ ಆಗುತ್ತೆ. ಅನೇಕ ಬಾರಿ ಈಗ ಉದಾಹರಣೆಗಳು ಕೊಡ್ತಾ ಇರೋಂಥದ್ದು, ಬೇರೆ ಯಾರೋ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಬುಲ್ಲಿಂಗ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇನ್ನೊಂದಿಗೆ ನಾವು ಅನೇಕ ಬಾರಿ ಫೇಕ್ ನ್ಯೂಸ್ಗಳನ್ನ ಬಹಳ ಬೇಗ ಸ್ಪ್ರೆಡ್ ಮಾಡ್ತಾರೆ ಆನ್ಲೈನ್ ಮೂಲಕ. ಸೊ ಸುಳ್ಳು ಸುದ್ದಿಗಳನ್ನ ಹರಡಿಸಿ ತೊಂದರೆಗೊಳಗಾಗುವಂತದ್ದು ಇರುತ್ತೆ. ಜೊತೆಗೆ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್, ಖಂಡಿತ ಇವತ್ತು ಅಂತರ್ಜಾಲ ಸುರಕ್ಷತೆ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅಂತರ್ಜಾಲದಿಂದ ಹೆಣ್ಣು ಮಕ್ಕಳಾಗ್ಬೋದು, ಗಂಡು ಮಕ್ಕಳ ಮೇಲೆಯೂ ಕೂಡ ಲೈಂಗಿಕ ಶೋಷಣೆಗಳ ಬಳಕೆ ಪ್ರಕರಣಗಳಾಗ್ತಾ ಇದಾವೆ. ಎಸ್ ಮೇಡಮ್, ಇದೇ ವಿಚಾರವಾಗಿ ನಾನು ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್. ವಸಂತ್ ನಡಹಳ್ಳಿ ಸರ್, ಈಗ ನಾವು ಗಮನಿಸ್ತಾ ಇದ್ವಿ ಒಂದಷ್ಟು ವಿಚಾರಗಳ ಕುರಿತು ನೀವು ಕೂಡ ಮಾಹಿತಿನ ಆಗ್ಲಿಂದ ಕೊಡ್ತಾ ಇದ್ರಿ. ಇತ್ತೀಚೆಗೆ ಮೊಬೈಲ್ ಬಳಕೆಯಿಂದ ಅಥವಾ ಅಂತರ್ಜಾಲ ಬಳಕೆಯಿಂದ ಮಕ್ಕಳ ದೈಹಿಕ ಬೆಳವಣಿಗೆಯಲ್ಲೂ ಕೂಡ ಒಂದಷ್ಟು ಕಡಿಮೆ ಆಗ್ತಾ ಇದೆ, ಕುಂಠಿತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ತುಂಬಾ ಮಕ್ಕಳನ್ನು ನೋಡಿರ್ತೀವಿ, ಕೂತಲ್ಲೇ ಕೂತಿರ್ತಾರೆ, ಮೊಬೈಲ್ ಹಿಡ್ಕೊಂಡಿರ್ತಾರೆ, ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇರೋಲ್ಲ. ದೈಹಿಕ ಬೆಳವಣಿಗೆಯಲ್ಲೂ ಕೂಡ ಒಂದಷ್ಟು ಕೊರತೆಗಳು ಅಥವಾ ನ್ಯೂನ್ಯತೆಗಳು ಕಂಡು ಬರ್ತಾ ಇದೆ. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಖಂಡಿತ ಆಗುತ್ತೆ. ಯಾಕಂದ್ರೆ ದೇಹ, ಮನಸ್ಸು ಅಥವಾ ಮಿದುಳು ಯಾವುದು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದಕ್ಕೊಂದು ಬಿಡಿಸಲಾರದ ಸಂಬಂಧ ಇದ್ದೇ ಇರುತ್ತೆ. ಈಗ ನೀವು ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ಮೊಬೈಲ್ ಕೊಡ್ತೀರಿ ಅಂತ ಅನ್ಕೊಳ್ಳಿ, ಅಥವಾ ಅವಾಗ ಏನಾಗುತ್ತೆ ಅಂದ್ರೆ ಅವ್ನಿಗೆ ಏನ್ ಊಟ ಮಾಡ್ತಾ ಇದೀನಿ ಅಂತ ಗೊತ್ತಿಲ್ಲ. ಊಟದ ಸ್ವಾದವನ್ನಾಗ್ಲಿ ಅಥವಾ ಊಟವನ್ನ ಖುಷಿಯನ್ನಾಗ್ಲಿ ಯಾವುದನ್ನು ಅನುಭವಿಸ್ತಾ ಇರಲ್ಲ. ಸೊ ಅದು ದೇಹದ ಒಳಗೆ ಹೀರ್ಕೊಳ್ಳೋಗೋ ಅದು ಕಷ್ಟ ಆಗುತ್ತೆ. ಆಮೇಲೆ ಈಗ ಮೊಬೈಲ್ ನೀವು ನೋಡ್ತಾ ಇಡಿ, ಮೊಬೈಲ್ ಕೊಟ್ರೆ ಜೊತೆಗೆ ಪಕ್ಕದಲ್ಲಿ ಒಂದು ಚಿಪ್ಸ್ ಪ್ಯಾಕೆಟ್ ಮತ್ತೇನೋ ಇರುತ್ತೆ. ಸೊ ಅಂತಂದ್ರೆ ಈ ನಮ್ಮ ಅಸಮಾಧಾನವನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಮೊಬೈಲ್ ಒಂದೇ ಸಾಕಾಗದೆ ಈ ತರದ ಫಾಸ್ಟ್ ಫುಡ್ ಗಳಿಗೂ ಸಿಕ್ಕಾಕೋತೀವಿ. ಜೊತೆಗೆ ನಮಗೆ ಇವತ್ತು ಮೊಬೈಲ್ ಗೇಮ್ಗಳಿಂದ ಅವನು ಬಹಳ ರಿಯಾಕ್ಷನ್, ಒಂದು ರೆಸ್ಪಾನ್ಸ್ ಒಂಥರ ಬಹಳ ಚೆನ್ನಾಗಾಗುತ್ತೆ ಅಂತ ಹೇಳೋ ವೈದ್ಯರು ಇದ್ದಾರೆ, ದಾರಿ ತಪ್ಪಿಸ್ತಾರ ಅವರು. ಆದ್ರೆ ಮೊಬೈಲ್ ಗೇಮ್ಗಳು ಈ ವರ್ಚುವಲ್ ವರ್ಲ್ಡ್ ತಗೊಂಡು ಹೋಗುತ್ತೆ. ಅಂದ್ರೆ ಅದು ಒಂದು ಭ್ರಮೆಯ ಜಗತ್ತು. ನೀವು ಅಡ್ವರ್ಟೈಸ್ಮೆಂಟ್ ನೋಡಿ, ಇದರಲ್ಲಿ ಅವಳು ಯಾರೋ ಮೊಬೈಲ್ ಅಲ್ಲಿ ಏನೋ ಮಾಡ್ತಾ ಇರ್ತಾಳೆ, ಬಂದು ಕೇಳ್ತಾನೆ, ಏನ್ ಮಾಡ್ತಾ ಇದೀಯ ಅಂದ್ರೆ ಕಬಡ್ಡಿ ಆಡ್ತಾ ಇದ್ದೀನಿ ಅಂತ ಅವಳು. ಇವ್ನು ಮೊಬೈಲ್ ಅಲ್ಲಿ ಕಬಡ್ಡಿ, ಮೊಬೈಲ್ ಅಲ್ಲೂ ಕಬಡ್ಡಿ ಆಡ್ಬೋದು ಈಗ ಅಂತ ಅನ್ಬೋದು. ಅಂತಂದ್ರೆ ಎಂತಹ ಭ್ರಮಾಲೋಕಕ್ಕೆ ನಮ್ಮನ್ನ ಈ ತರದ ಈ ಗೇಮಿಂಗ್ ಸೈಟ್ ಗಳು ತಗೊಂಡು ಹೋಗ್ತಾರೆ ಅಂತಂದ್ರೆ, ಈ ವರ್ಚುವಲ್ ಭ್ರಮಾಲೋಕ, ಅದು ಫುಲ್ ಭ್ರಮೆಗಳೇ ಇಲ್ಲಿ. ಸೊ ಮಕ್ಕಳು ವಾಸ್ತವನ್ನ ಎದುರಿಸುವ ಶಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾರೆ, ಭ್ರಮೆಗಳಲ್ಲೇ ಕಳ್ಕೊಂಡ್ಬಿಡ್ತಾರೆ. ದೈಹಿಕವಾಗಿ ಅವರ ಎಲ್ಲ ಒಂದು ಒಬೆಸಿಟಿ ಶುರು ಆಗುತ್ತೆ. ಯಾಕಂದ್ರೆ ಏನ್ ತಿಂತೀನಿ ಅಂತಾನು ಗೊತ್ತಿರಲ್ಲ, ಇಲ್ಲೇ ಹೋದ್ರೆ ತಿಂದಿದ್ದು ಜೀರ್ಣ ಆಗಲ್ಲ, ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆಗಳು ಬರುತ್ತೆ, ದೇಹದ ಚಲನವಲನಗಳೇ ಇರಲ್ಲ. ಯಾಕಂದ್ರೆ ಈಗ ಆಟ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆದ ಇಡೀ ದೊಡ್ಡವರಿಗೂ ಕೂಡ. ಪ್ರಾಣಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ನಾಯಿ ಮರಿಗಳು ಸುಮ್ಮನೆ ಅಲ್ಲಿಂದ ಓಡಾಡ್ತಾ ಇರ್ತವೆ, ಓಡ್ತಾ ಇರುತ್ತೆ, ನಿಂತ್ಕೊಳ್ಳಲ್ಲ ಅವು. ಏನ್ ಉದ್ದೇಶನೂ ಇರ್ಬೇಕು ಅಂತಿಲ್ಲ. ಇದನ್ನ ನಾವು ಸೈಕಾಲಜಿಲಿ ಫ್ರೀ ಪ್ಲೇ ಅಂತೀವಿ. ಇದು ಅದ್ಭುತವಾಗಿ ಮೆದುಳು, ದೇಹಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸೊ ಈ ಎಲ್ಲ ದೃಷ್ಟಿಯಿಂದ ಈ ಟೆಕ್ನಾಲಜಿಯನ್ನ ನಾವು ಸಂಪೂರ್ಣ ನಮ್ಮ ಹಿಡಿತಕ್ಕೆ ತಗೊಳ್ತೇ ಹೋದ್ರೆ ಬಹಳ ಬೇಗ ಅದು ನಮ್ಮನ್ನ ವಿನಾಶದತ್ತ ತಳ್ಳೋದು
ಅನಿವಾರ್ಯ. ವೆಲ್ ಸರ್, ವೆಲ್ ಮೇಡಮ್, ನೀವು ಕೂಡ ಒಂದಷ್ಟು ವಿಚಾರಗಳ ಕುರಿತು ಹೇಳ್ತಾ ಇದ್ರಿ. ಈಗ ಒಂದು ಪಾಪಪ್ ನೋಟಿಫಿಕೇಶನ್ ಎಲ್ಲೋ ಕರ್ಕೊಂಡು ಹೋಗುತ್ತೆ, ಯಾವುದೋ ಸೈಟಿಗೆ ಕರ್ಕೊಂಡು ಹೋಗುತ್ತೆ, ಮಕ್ಕಳನ್ನ ವ್ಯವಸ್ಥಿತ ಜಾಲಕ್ಕೆ ಸಿಲುಕಿ ಹಾಕಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಬೇಸಿಕಲಿ ಮಕ್ಕಳನ್ನ ಹೇಗೆ ದುರ್ಬಳಕೆ ಮಾಡ್ಕೊಳ್ತಾರೆ, ನಿಮ್ಮ ಪ್ರಶ್ನೆ ಅಷ್ಟಕ್ಕೆ ಹತ್ತಿರವಾಗಿದೆ. ಅನೇಕ ಬಾರಿ ಇಲ್ಲಿ ಆಗೋದೇನು, ಮಕ್ಕಳನ್ನ ಯಾಕೆ ಬಳಸ್ಕೊಳ್ತಿದ್ದಾರೆ ಅಂದ್ರೆ ಆನ್ಲೈನ್ ಏನು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಪರ್ಪಸ್ಗಳಿಗೋಸ್ಕರ ಮಕ್ಕಳನ್ನ ಬಳಸ್ಕೊಳ್ತಾರೆ. ಹೇಗೆ ಮಾಡ್ತಾರೆ? ಗ್ರೂಮಿಂಗ್. ಬೇಸಿಕಲಿ ಬಹಳ ಜನರಲ್ ಆಗಿನೂ ನಾವು ಚೆನ್ನಾಗಿ ಮಾತಾಡ್ತಾ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಮೊಬೈಲ್ ಬಳಸ್ತಿರೋಂಥ ಮಕ್ಕಳಿಗೆ ಮೊದಲಿಗೆ ಅವ್ರು ನಾರ್ಮಲ್ ಕ್ವಶನ್ಸೇ ಕೇಳೋದು. ಏನ್ ತಿಂಡಿ ಆಯ್ತು, ಏನ್ ಕ್ಲಾಸ್ ಮಾಡ್ತಾ ಇದ್ದೀರಾ, ಎಷ್ಟು ಜನ ಎಷ್ಟು ಅಪ್ಪ ಅಮ್ಮ ಇದ್ದಾರಾ, ಯಾರಿದಾರಾ, ಹಾಗೆಲ್ಲ ಮಾತಾಡಿಸ್ತಾ ಗೇಮ್ಸ್ ಅಲ್ಲಿ ಸ್ಟೇಜ್ ಬೈ ಸ್ಟೇಜ್ ಹೋಗುತ್ತೆ. ಸೊ ಸ್ಟೇಜ್ಗಳನ್ನ ಪಾಸ್ ಮಾಡ್ತಾ ನೀವು ಚೆನ್ನಾಗಿ ಕಾಣ್ತೀರಾ, ಅಡಾಲಿಸೆಂಟ್ ಚಿಲ್ಡ್ರನ್, ಒಂದು ಫೋಟೋ ಶೇರ್ ಮಾಡ್ತೀರಾ, ಪರವಾಗಿಲ್ಲ ನಾನು ಚೆನ್ನಾಗಿ ಕಾಣ್ತಿದ್ದೀರಿ ಅಂದ್ರೆ ನಮ್ಮ ಫ್ರೆಂಡ್ ಆಗಿದಾರಲ್ಲ, ಸೊ ಐ ಕ್ಯಾನ್ ಶೇರ್ ಮೈ ಫೋಟೋ. ಸೊ ಅಲ್ಲಿ ಏನು ನಮಗೆ ಕಂಪ್ಲೀಟ್ ಬರ್ತಿಲ್ಲ, ಸೊ ಫೋಟೋ ಶೇರ್ ಮಾಡಿದ್ವಿ. ಫೋಟೋ ಶೇರ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಅವರು, ಆ ಫೋಟೋಗೆ ಬೇರೆಯವರ ದೇಹದ ಫೋಟೋಗಳನ್ನ ಬೆತ್ತಲೆ ದೇಹಗಳನ್ನಾಗಿ ಹಂಚ್ಕೊಳ್ಳುವಂಥದ್ದಾಗಿರುವಂಥದ್ದು. ಜೊತೆಗೆ ಲೈವ್ ಸ್ಟ್ರೀಮಿಂಗ್ಸ್, ಇಲ್ಲಿ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಕಂಟೆಂಟ್ಗಳನ್ನ ಹೇಗೆ ಮಾಡ್ತಾರೆ ಅಂದ್ರೆ ಮಕ್ಕಳ ಜೊತೆ ಆಗ್ತಕ್ಕಂಥ ಸೆಕ್ಷುವಲ್ ಅಬ್ಯೂಸ್ ಪಿಕ್ಚರ್ಗಳನ್ನ ತಗೊಳ್ಳೋಂಥದ್ದಿರ್ಬೋದು, ಮಕ್ಕಳ ಬೆತ್ತಲೆ ಚಿತ್ರಗಳನ್ನ ಬೇರೆಯವ್ರಿಗೆ ಶೇರ್ ಮಾಡೋಂಥದ್ದಿರ್ಬೋದು. ಸೊ ಅದೇ ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಬೇಸಿಕಲಿ ಏನ್ ಅನ್ಸುತ್ತೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಸೆಕ್ಷುವಲ್ ಅಬ್ಯೂಸ್ ಆಗತ್ತಾ ಅಂತ. ಅನೇಕ ಬಾರಿ ಫಿಸಿಕಲ್ ಟಚ್ ಇಲ್ಲ, ಬಟ್ ಹೊರಗಡೆ ಕೂತಿರೋರು ಗೈಡ್ ಮಾಡ್ತಿರ್ತಾರೆ, ಸೊ ಏನ್ ಮಾಡ್ಬೇಕು ಅಂತ. ಕೆಲವೊಂದ್ಸರಿ ಅದನ್ನ ದುಡ್ಡುಗೋಸ್ಕರ ದುಷ್ಪರಿಣಾಮಗಳಲ್ಲಿ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ. ಎದುರುಗಡೆ ಇರೋರು ಗೈಡ್ ಮಾಡ್ತಾರೆ, ನೀನು ಡ್ರೆಸ್ ಚೇಂಜ್ ಮಾಡ್ತೀಯಾ ಅಥವಾ ಏನೇನು ಫೋಟೋನ ಫೋಕಸ್ ಮಾಡಿ ತೋರಿಸ್ಬೇಕು ಅಂತೆಲ್ಲ ಹೇಳಿ. ಸೊ ಅಲ್ಲಿಯೂ ಕೂಡ ಮಕ್ಕಳು ಲೈಂಗಿಕವಾಗಿ ಬಳಕೆ ಆಗ್ತಾ ಇದ್ದಾರೆ. ಸೊ ಈ ತರದ ತೊಂದರೆಗಳಿಂದ ಒಳಗಾದಾಗ ಏನಾಗುತ್ತೆ, ನಾನು ಆಗ್ಲೇ ಹೇಳಿದೆ, ಮಾನಸಿಕವಾಗಿ ತೊಂದರೆಗೊಳಗಾಗುತ್ತೆ, ಸಂಬಂಧಗಳ ಮೇಲೆ ನಂಬಿಕೆನೆ ಕಳ್ಕೊಳ್ತಾರೆ. ಯಾರೋ ನಮ್ಮನ್ನ ಅಬ್ಯೂಸ್ ಈಗ ಆನ್ಲೈನ್ ಅಲ್ಲಿ ಮಾಡ್ತಿದ್ದಾರೆ ಅಂತಂದ್ರೆ ನಾನು ನಾಳೆ ದಿವಸ ಯಾರನ್ನ ನಂಬ್ತೀನಿ. ಸೊ ವಾಟ್ ಅಬೌಟ್ ಮೈ ರಿಲೇಶನ್ಶಿಪ್, ನನ್ನ ಸಂಬಂಧಗಳಲ್ಲಿ ನಾನು ಖಂಡಿತವಾಗಿಯೂ ಗ್ಯಾರಂಟಿ ಕೊಡ್ಲಿಕ್ಕಾಗತ್ತಾ, ಅಥವಾ ನಂಬಿಕೆಗೆ ಯಾರನ್ನ ನನ್ನ ಅರ್ಹತೆ ಅಂತ ಹುಡುಕ್ಲಿಕ್ಕಾಗತ್ತೆ. ಸೊ ಈ ತರದಲ್ಲಿ ನಮಗೆ ದೊಡ್ಡ ಪರಿಣಾಮಗಳೇ ಉಂಟಾಗುತ್ತೆ. ನಾವು ಇವತ್ತಿನ ಮಕ್ಕಳು, ಇವತ್ತಿನ ಪ್ರಜೆಗಳು ಅಂತ ಹೇಳುವಾಗ ಅವರನ್ನ ನಾವು ಸೂಕ್ತ ರೀತಿಯಲ್ಲಿ ರಕ್ಷಣೆ ಮಾಡದೆ ಹೋದ್ರೆ, ಸೂಕ್ತ ಮಾಹಿತಿ ಕೊಡದೆ ಹೋದ್ರೆ ಅವ್ರಿಗೆ ಆಗುವಂತ ಎಲ್ಲ ದುಷ್ಪರಿಣಾಮಗಳಿಗೆ ನಾವೇ ಅಲ್ವಾ ಹೊಣೆ ಆಗ್ಬೇಕು. ಸೊ ಆ ತರದ್ ನಾವು ಕೊಡ್ತಾ ಇದೀವಿ ಆಪ್ಗಳು ಪಾಪಪ್ ಆಗುವಂತದ್ದು. ಅನೇಕ ಬಾರಿ ಪೇರೆಂಟಿಂಗ್ ಕಂಟ್ರೋಲ್ ಅಂತ, ಬೇಸಿಕಲಿ ಯಾವ ನೋಟಿಫಿಕೇಶನ್ಸ್ ಬರುತ್ತೆ, ಯಾವ ಅಪ್ಲಿಕೇಶನ್ಸ್ ಬರುತ್ತೆ, ಯಾವುದನ್ನ ನಾವು ಮಕ್ಕಳ ಮೂಲಕ ನಾವೇನಾದ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಈ ಆ್ಯಪ್ಗಳನ್ನ ನಾವು ಇಲ್ಲದಂಗೆ ಮಾಡ್ಲಿಕ್ಕೆ ಆಗ್ತಾ, ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೀವಿ. ಸೊ ನಮ್ಮನ್ನ ಹೇಗೆ ನಾವು ಸ್ವಚ್ಛ ಮಾಡ್ಕೊಳ್ತೀವೋ ನಮ್ಮ ಮೊಬೈಲ್ಗಳನ್ನ, ನಮ್ಮ ಕಂಪ್ಯೂಟರ್ಗಳನ್ನ ಸ್ವಚ್ಛ ಮಾಡ್ಕೊಳಕ್ಕಾಗತ್ತಾ. ಸೊ ಗೊತ್ತಿಲ್ಲದೇ ನಮ್ಮಗಳಲ್ಲೂ ಏನಾದ್ರು ಕಂಟೆಂಟ್ಸ್ ಇದ್ರೆ, ಇವತ್ತು ಚೈಲ್ಡ್ ಪೋರ್ನೋಗ್ರಫಿ, ಪಾಕ್ಸೋ ಪ್ರಕರಣಗಳು ನೀವು ಮಾತಾಡ್ತಾ ಇದ್ರಲ್ಲ, ಸೊ ಪಾಕ್ಸೋ ಪ್ರಕರಣಗಳಲ್ಲಿ ಮಕ್ಕಳ ಒಂದು ಚೈಲ್ಡ್ ಪೋರ್ನೋಗ್ರಫಿ ದೃಶ್ಯಗಳನ್ನ ಇಟ್ಕೊಂಡಿದ್ರೆ, ಬೆತ್ತಲೆ ಚಿತ್ರಗಳನ್ನ ಇಟ್ಕೊಂಡ್ರೆ ಅವ್ರಿಗೆ ಪನಿಷ್ಮೆಂಟ್ ಇದೆ. ಸೊ ಆ ರೀತಿಯ ಕೂಡ ನಾವು ಗಮನಿಸಬೇಕಾಗಿದೆ. ಈಗ ಎಲ್ಲರನ್ನ ಕೂಡ ನಾವು ಮಕ್ಕಳನ್ನ ಒಳಪಡಿಸ್ತಾ ಇರುವಂತ ಒಂದು ಗ್ರೂಪ್ಗಳಿದಾವೆ. ಸೊ ನಾವು 11ನೇ ತಾರೀಕು ಆನ್ಲೈನ್ ಸೇಫ್ಟಿ ದಿನವನ್ನಾಗಿ ಮಾಡಿದ್ವಿ, ಇದೇ ಫೆಬ್ರವರಿ 11ಕ್ಕೆ. ಸೊ ಎಲ್ಲ ಕಡೆ ಅವೇರ್ನೆಸ್ ಕೊಡಬೇಕು. ಮುಖ್ಯವಾಗಿ ಯಾರಿಗೆ ಅಂತಂದ್ರೆ ನಾವು ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ತಾರೆ, ಇಲ್ಲ ಹೆಣ್ಮಕ್ಳಿಗೆ, ಖಂಡಿತ ಇಲ್ಲ. ಇದು ಎಲ್ಲಾ ಸಮುದಾಯವರಿಗೆ ಅವೇರ್ನೆಸ್ ಬೇಕಾಗಿದೆ. ಹೆಣ್ಮಕ್ಳಿಗೂ ಬೇಕು, ಗಂಡು ಮಕ್ಕಳಿಗೂ ಬೇಕು, ಪೋಷಕರಿಗೂ ಬೇಕು ಅವೇರ್ನೆಸ್ ಅನ್ನೋದು. ವೆಲ್ ಚಿಕ್ಕ ಪುಟ್ಟ ಮಕ್ಕಳು ಮೊಬೈಲ್ ಅನ್ನ ಅತಿಯಾಗಿ ಬಳಕೆ ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಹಲವು ಅಪಾಯಕಾರಿ ಸನ್ನಿವೇಶಗಳನ್ನ ನೋಡ್ತಾ ಇದ್ದೀವಿ. ಮಕ್ಕಳ ಮೇಲೆ ಉಂಟಾಗ್ತಾ ಇರುವಂತಹ ದುಷ್ಪರಿಣಾಮಗಳ ವಿಚಾರವಾಗೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ವಿ. ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಆಗ್ತಾ ಇದೆ. ಕೆಲವೊಂದಿಷ್ಟು ಸೈಟ್ಗಳಿಗೂ ಕೂಡ ಮಕ್ಕಳು ಹೋಗಿ ಅಲ್ಲಿ ಕಾಲಹರಣ ಮಾಡ್ತಾ ಇದ್ರೆ ಇದರಿಂದ ಅವರ ಮೇಲೆ ಉಂಟಾಗ್ತಾ ಇರುವಂತಹ ಪರಿಣಾಮಗಳ ಕುರಿತು ತಜ್ಞರು ಮಾಹಿತಿಯನ್ನು ಕೊಡ್ತಾ ಇದ್ರು. ಹೇಮಂತ್ ಕುಮಾರ್ ಸರ್ ಅನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮನೆಗೂ ಮೊಬೈಲ್ ಬಂತು, ಸಂಬಂಧಗಳು ಸಾಯ್ತಾ ಇವೆ, ಮಕ್ಕಳು ಮೂಲೆ ಗುಂಪಾಗಿದ್ದಾರೆ, ತಂದೆ ತಾಯಿ ಅವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಮಕ್ಕಳ ಬಗ್ಗೆ ಗಮನ ಹರಿಸೋರೇ ಇಲ್ಲ. ಹಾಗೇನೆ ಇನ್ನೊಂದಿಷ್ಟು ಪೋಷಕರ ದುಡುಕಿನ ನಿರ್ಧಾರಗಳು, ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಈ ಅಡಿಕ್ಟ್ ಆದಂಥ ಮಕ್ಕಳನ್ನ ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡಬೇಕು. ಓಕೆ, ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ಪೋಷಕರಿಗೆ ಗೊತ್ತಾಗಲ್ಲ, ಗಾಬರಿ ಆಗುತ್ತೆ. ಅವಾಗ ಪೊಲೀಸ್ನವ್ರಿಗೆ ಫೋನ್ ಮಾಡೋದು, ಚೈಲ್ಡ್ ಲೈನ್ ಅವರಿಗೆ ಫೋನ್ ಮಾಡೋದು, ನಮ್ಮ ಹತ್ರ ಕರ್ಕೊಬರೋದು, ಇಂಥದ್ದು ಆಗ್ತದೆ. ಅಂತ ಮಕ್ಕಳನ್ನ ಒಂದ್ಸಲ ಅಡಿಕ್ಟ್ ಆಯ್ತು ಅಂದ್ರೆ ಅದನ್ನ ಸಡನ್ ಆಗಿ ಬಿಡಿಸೋದಕ್ಕೆ ಕಷ್ಟ. ಬಿಡಿಸಿದ್ರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಓಕೆ, ಸಡನ್ ಆಗಿ ಮೊಬೈಲ್ ಕಿತ್ಕೊಂಡ್ಬಿಡೋದು, ಇನ್ನ ಕೊಡ್ಲೇ ಇಲ್ಲ ಅಂದ್ರೆ ಅವನು ಶಾಲೆಗೆ ಹೋಗೋದು ಬಿಡ್ತಾನೆ, ರೂಮಲ್ಲಿ ಲಾಕ್ ಹಾಕೊಂಡಿರ್ತಾನೆ. ಆಮೇಲೆ ಪೇರೆಂಟ್ಸ್ಗಳಿಗೆ ನಾನು ಆಗ ಮಾಡ್ಕೋತೀನಿ, ಈಗ ಮಾಡ್ಕೋತೀನಿ ಅಂತ ಭಯ ಹುಟ್ಟಿಸ್ತಾನೆ.
ಈ ಥರ ಅಡ್ವರ್ಸ್ ಎಫೆಕ್ಟ್ ಆದಾಗ ಪೋಷಕರು ಗಾಬರಿ ಆಗ್ತಾರೆ. ಅವ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಆ ಮಗುನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಈ ಥರ ಕೌನ್ಸಿಲಿಂಗ್ ಮಾಡಬೇಕು, ಕೌನ್ಸಿಲಿಂಗ್ ಆಗಿಲ್ಲ ಅಂದರೆ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದು ನಮ್ಮ ಪೋಷಕರು, ಎಷ್ಟು ಜನ ಪೋಷಕರೇ ಅದರ ಅವೇರ್ ಇದೆ, ಅವೇರ್ ಇಲ್ಲ. ನನ್ನ ಮಗ ಯಾಕೋ ಈ ಥರ ಆಗ್ತಾ ಇದ್ದಾನೆ, ಅಷ್ಟು ಮಾತ್ರ ಗೊತ್ತಿರುತ್ತೆ. ಇದರಿಂದ ನಾವು ಆ ಪೇರೆಂಟ್ಸ್ಗೂ ನಾವು ಅವೇರ್ ಮಾಡಬೇಕಾಗಿದೆ. ಒಂದು ಜಾಗೃತಿ ಅಭಿಯಾನನ ನಾವು ತುರ್ತಾಗಿ ಮಾಡಬೇಕಾಗಿದೆ. ಎಸ್, ವೆಲ್ ಸರ್. ಡಾಕ್ಟರ್ ವಸಂತ್ ನಡಹಳ್ಳಿ ಸರ್, ಈಗ ಮಕ್ಕಳನ್ನ ಬೆಳೆಸೋಕ್ಕೂ ಒಂದು ರೀತಿ ರಿವಾಜು ಅಂತ ಇರುತ್ತೆ. ಹಿಂದಿನ ಕಾಲದಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಒಂದು ತಂದೆ ತಾಯಿಗೆ ತಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಗೊತ್ತಿರಬೇಕು. ಎಲ್ಲೋ ಒಂದು ಕಡೆಯಲ್ಲಿ ಪೋಷಕರು ಅದನ್ನೇ ಮರಿತಾ ಇದ್ದಾರೆ. ಹೇಗೆ ಸರ್? ಸರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಎಸ್, ಮಾತಾಡಿ ಸರ್. ಇಲ್ಲಿ ಕೆಲವು ಮೂಲಭೂತ ತೊಂದರೆಗಳಿದೆ ಸಾಮಾಜಿಕ ರಚನೆಯಲ್ಲಿ. ಇದು ನೋಡಿ, ನಾವೊಂದು 50, 60, 70 ವರ್ಷದ ಹಿಂದೆ ಒಂದು ಜಾಯಿಂಟ್ ಫ್ಯಾಮಿಲಿಗಳಿತ್ತು. ಸೊ ಅದರಲ್ಲಿ ಬರೇ ಪೇರೆಂಟ್ಸ್ ಅಲ್ಲ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ, ಅತ್ತೆ, ಮಾವ ಎಲ್ಲರೂ ಇರೋರು. ಸೊ ಮಗು ಅಂದ್ರೆ ಒಂದು ಕುಟುಂಬದ ಮಗು ಆಗಿರ್ತಿತ್ತು. ಸೊ ಆವಾಗ ಪೋಷಕರ ಮೇಲೆ ಒತ್ತಡ ಕಡಿಮೆ ಇರ್ತಾ ಇತ್ತು. ಈಗ ಏನಂದ್ರೆ ಇವತ್ತಿನ ಆರ್ಥಿಕ ರಚನೆಯಲ್ಲಿ ಪೋಷಕರು ಉದ್ಯೋಗಕ್ಕಾಗಿ ಹೊರಗಡೆ ಹೋಗ್ತಾ ಹೋದ್ರು. ಸೊ ಪೋಷಕರ ಮೇಲೆ ಒತ್ತಡಗಳು ಬಹಳ ಜಾಸ್ತಿ ಆಗಿದೆ. ಯಾಕೆಂದ್ರೆ ಒಂದು ಅವರು ಹೊರಗಡೆದು ಆರ್ಥಿಕ ಇದಕ್ಕಾಗಿ ಇಬ್ರು ಹೊರಗಡೆ ದುಡಿಲೇಬೇಕಾಗಿದೆ. ಜೊತೆಗೆ ಕುಟುಂಬವನ್ನು ಬೇರೆ ರೀತಿ ನಿರ್ವಹಿಸ್ಬೇಕು, ಮಕ್ಕಳ ಓದನ್ನು ನೋಡ್ಕೋಬೇಕು, ಇವ್ರದ್ದು ವೈಯಕ್ತಿಕ ಸಂಬಂಧ, ಇವರ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ನೋಡ್ಕೋಬೇಕು. ಸೊ ಎಲ್ಲ ಜವಾಬ್ದಾರಿಗಳನ್ನ ಹಿಂದೆ ಇಡೀ ಒಂದು ಕುಟುಂಬದ 15-20 ಜನ ಅಥವಾ ಹಳ್ಳಿಗಳಲ್ಲಾದ್ರೆ ಇಡೀ ಒಂದು ಹಳ್ಳಿ ನಿಭಾಯಿಸ್ತಾ ಇತ್ತು. 100 ಜನ ಸೇರಿ ಒಂದು ಮಗುವನ್ನು ಬೆಳೆಸ್ತಾ ಇದ್ರು. ಈಗ ಅದು ಇಬ್ಬರ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಇದೆ. ಇದರ ಪೋಷಕರಿಗೂ ಅರಿವಿಕ್ತಿಲ್ಲ. ನಾವು ಪೋಷಕರನ್ನ ದೊಡ್ಡ ವಿಲನ್ಗಳಾಗಿ ಮಾಡೋಕೆ ಸಾಧ್ಯ ಆಗಲ್ಲ. ಸೊ ಅವರಿಗೂ ಕೂಡ ಸಪೋರ್ಟ್ ಬೇಕಾಗಿದೆ. ಈ ತರದ ಒಂದು ಸಪೋರ್ಟ್ ಗ್ರೂಪ್ಗಳನ್ನು ಮಾಡಬೇಕಾಗಿದೆ. ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಈಗ ಕ್ರೆಚ್ಗಳನ್ನಾಗ್ಲಿ ಅಥವಾ ಸೋಷಿಯಲ್ ಸಪೋರ್ಟ್ ಗ್ರೂಪ್ಗಳನ್ನಾಗ್ಲಿ ಆ ತರದನ್ನ ಕ್ರಿಯೇಟ್ ಮಾಡೋದು ಹೇಗೆ, ಪೋಷಕರಿಗೆ ಒಂದು ಗ್ರೂಪ್ ಸಪೋರ್ಟ್ ಕೊಡೋದು ಹೇಗೆ ಅಂತ. ಯಾಕಂದ್ರೆ ಈಗ ಮತ್ತೆ ಹಿಂದೆ ಹೋಗಿ ಒಟ್ಟು ಕುಟುಂಬ ಆಗೋಕ್ ಸಾಧ್ಯ ಇಲ್ಲ. ಆದ್ರೆ ಅಲ್ಲಿನ ಒಂದು ಸತ್ವಗಳನ್ನ, ಅಲ್ಲಿನ ಒಂದು ಎಸೆನ್ಸ್ ಏನಿತ್ತೋ ಅದನ್ನ ಇವತ್ತಿನ ವ್ಯವಸ್ಥೆಗೆ ಹೊಂದಿಸೋದು ಹೇಗೆ ಅಂತ ತಜ್ಞರು ಜೊತೆಗೆ ಸರ್ಕಾರ ಎಲ್ಲರೂ ಸೇರಿ ಯೋಚನೆ ಮಾಡ್ಬೇಕಾಗಿದೆ. ಇಲ್ಲಾಂದ್ರೆ ಪೋಷಕರು ಅಷ್ಟೇ ಅಸಹಾಯಕರಾಗಿದ್ದಾರೆ. ನನ್ನ ಹತ್ರ ಬರೋ 106 ಪೋಷಕರಿಗೆ ನೇರವಾಗಿ ಅವ್ರದ್ದೇನು ತಪ್ಪು ಇರಲ್ಲ. ಯಾಕಂದ್ರೆ ಆ ಮಟ್ಟದ ಒತ್ತಡದಲ್ಲಿ ಅವರು ಇರ್ತಾರೆ. ಇವತ್ತು ಮಕ್ಕಳ ಫೀಸ್ಗಳಿಗೆ ಕೊಡ್ಬೇಕು ಅವ್ರು. ಸೊ ಇಬ್ರು ದುಡಿಯೋದು ಅನಿವಾರ್ಯ ಆಗುತ್ತೆ. ಒಂದು ಸಿಟಿಗಳಲ್ಲಿ ಇದ್ರೆ ಬಾಡಿಗೆ, ಓಡಾಟದ ಖರ್ಚು ಸಿಕ್ಕಾಪಟ್ಟೆ, ಅವ್ರಿಗೆ ಸಮಯನೂ ಇರಲ್ಲ. ಸೊ ಇದಕ್ಕೆ ಸಪೋರ್ಟ್ ಗ್ರೂಪ್ಗಳು ಬಹಳ ಅಗತ್ಯ ಇರುತ್ತೆ. ನಾವು ಒಂದು ಗುಂಪು ಜೀವನದ ಹಳೆಯ ಮಾದರಿಯನ್ನ ಬೇರೆ ರೀತಿಯಲ್ಲಿ ಇವತ್ತು ಮತ್ತೆ ಸೃಷ್ಟಿಸ್ಕೊಡದೆ ಹೋದ್ರೆ ಮಕ್ಕಳು ಏಕಾಂಗಿಗಳಾಗ್ಬಿಡ್ತಾರೆ. ಹೌದು ಸರ್, ವೆಲ್ ಸರ್. ಮೇಡಮ್, ಈಗ ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳ ವಿಚಾರವನ್ನ ಹೊರತುಪಡಿಸಿ ಮಾತನಾಡ್ತಾ ಹೋಗೋದಾದ್ರೆ ಈ ಹದಿಹರೆಯದ ಮಕ್ಕಳಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಆ ವಿಚಾರವಾಗಿ ಆ ಮಕ್ಕಳಿಗೆ ಯಾರೋ ಏನೋ ಹೇಳ್ತಾರೆ, ನಿನ್ನ ಮೊಬೈಲ್ನಲ್ಲಿ ಇದು ನೋಡು, ಅದು ನೋಡು, ಚೆನ್ನಾಗಿರುತ್ತೆ, ಆ ರೀತಿಯಾಗಿ ಕೆಲವರು ಹೇಳ್ತಾ ಇದ್ದಾರೆ. ಮಕ್ಕಳು ಬೆಳೀತಾ ಇರುವಂಥ ಪರಿಸರವೇ ಸರಿ ಇಲ್ಲ, ಅವರ ಸುತ್ತಮುತ್ತ ಇದ್ದವರು ಕೂಡ ಆ ಮಕ್ಕಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದ್ದಾರೆ. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಹಾಗೆಯೇ ಪೋಕ್ಸೋ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಹೋಗೋದಾದ್ರೆ, ಓಕೆ ನೋಡಿ, ಹದಿಹರೆಯದ ಮಕ್ಕಳು ಅಂತಂದಾಗ ಅನೇಕ ಬಾರಿ ಇವಾಗ ಕಾಲೇಜ್ ಗೋಯಿಂಗ್ ಅಂತ ಬರ್ತದೆ, ಏನು ಹೈಸ್ಕೂಲ್ ಮತ್ತೆ ಕಾಲೇಜ್ಗೆ ಹೋಗುವಂತ ಮಕ್ಕಳು. ಮುಖ್ಯವಾಗಿ ಇಲ್ಲಿ ಕೆಲವೊಂದು ಸರ್ತಿ ಈಗ ಏನಾಗಿದೆ ಅಂದ್ರೆ, ನನ್ನ ಹತ್ರ ಎಷ್ಟು ಕಾಸ್ಟ್ಲಿ ಮೊಬೈಲ್ ಇದೆ, ನಿನ್ನ ಹತ್ರ ಎಷ್ಟು ಕಾಸ್ಟ್ಲಿ ಮೊಬೈಲ್ ಇದೆ, ಅಗೇನ್ ಕಂಪ್ಯಾರಿಸನ್. ಸೊ ನಮ್ಮ ಹತ್ರ ಒಂದು ಐಫೋನ್ ಇದೆಯಾ ಅಥವಾ ಟ್ಯಾಬ್ ಯೂಸ್ ಮಾಡ್ತಾ ಇದೀವಾ, ಇದ್ರ ಮೂಲಕನೇ ಅಲ್ಲಿ ಶುರು ಆಗ್ತಾ ಇದೆ ಕಂಪ್ಯಾರಿಸನ್. ಎಷ್ಟು ಮೊಬೈಲ್ ಬಳಸಿ ಮತ್ತೆ ಯಾವೆಲ್ಲ ಗೇಮ್ಸ್ ಗಳನ್ನ, ನಿಮ್ಗೆ ಉದಾಹರಣೆ ಕೆಲವೊಂದು ಗೇಮ್ಸ್ ಅನ್ನ ನಾವು ಈಗಾಗಲೇ ಅದು ಬೇಡ ಅಂತ ಬ್ಯಾನ್ ಮಾಡ್ಲಿಕ್ಕೆ ಆಗಿದೆ. ಪಬ್ಜಿ ಇರ್ಬೋದು, ಕೆಲವೊಂದು ಗೇಮ್ಸ್ ಅನ್ನ, ಫೈರ್ ಬಾಕ್ಸ್ ಅದೆಲ್ಲ. ಸೊ ಇಲ್ಲಿ ಏನಾಗ್ತಿದೆ,
ಏನಾಗುತ್ತೆ, ಗೇಮ್ಸ್ಗಳು ಎಷ್ಟು ನಾಲೆಡ್ಜ್ ಇದೆ ಅಂತ ಮಕ್ಕಳಲ್ಲೇ ಏನು ಡಿಸ್ಕಷನ್ಸ್ ಆಗುತ್ತೆ, ಈ ಗೇಮ್ ಮಾಡ್ತೀಯಾ ಅಂತ. ಸೊ ಆ ಗೇಮ್ಗಳಲ್ಲಿ ಆಗ್ತಾ ಇರೋದ್ರಿಂದ ಹದಿಹರಿಯ ಮಕ್ಕಳಲ್ಲಿ ನಾವು ಹೇಳುವಂಥದ್ದು ಯಾವಾಗಲೂ ಕೂಡ ಹದಿಹರಿಯ ಮಕ್ಕಳಿಗೆ ಸೂಕ್ತವಾಗಿ ಮಾತಾಡೋದು ಕೋಪಗಳನ್ನ ಬರ್ಸುವ, ಏಕೆಂದ್ರೆ ಅವಾಗ ಬೆಳೀತಾ ಇರ್ತಾರೆ, ವಯಸ್ಕರ ಆಗ್ಲಿಕ್ಕೆ ಹಂತಕ್ಕೆ ಹೋಗ್ತಾ ಇರ್ತಾರೆ ಅವರು. ಸೊ ಅಲ್ಲಿ ಅವರ ಉದ್ವೇಗ ಭಾವನೆಗಳನ್ನ ಒಂದು ಹತೋಟಿ ಮಾಡ್ಬೇಕಾಗಿರೋದು, ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗಿರೋದು, ಆ ವಿಚಾರಗಳ ಬಗ್ಗೆ ಅರಿವಿಲ್ಲದೇನೆ ಈ ಗೇಮಿಂಗ್ ಆ್ಯಪ್ಗಳಿಗೆ ಒಳಗಾಗೋದ್ರ ಮೂಲಕ. ಸೊ ಬೇಸಿಕಲಿ ಕೆಲವೊಂದು ಗೇಮ್ಸ್ ಅಲ್ಲಿ ನೋಡ್ಬೋದು, ಅದು ಏನು ಯಾರನ್ನೋ ಹರ್ಟ್ ಮಾಡಿಸೋದು, ಯಾರನ್ನೋ ಕಿಲ್ ಮಾಡಿಸೋದು, ಅಲ್ಲಿ ನಾವು ನೋಡ್ತಾ ಸೊ ನಮ್ಮ ಮೈಂಡ್ ಸೆಟ್ ಹೇಗೆ ಬದಲಾಗತ್ತೆ. ಸೊ ನಾನು ಕ್ರೌರ್ಯವನ್ನೇ ನೋಡ್ತಾ ಇದ್ದೀನಿ ಅಂದ್ರೆ ಕ್ರೌರ್ಯ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ನಾನು ನನ್ನ ಕ್ರೌರ್ಯವನ್ನು ಎಲ್ಲಿ ಹಾಕ್ತೀನಿ, ಹೇಗೆ ನನ್ನ ಪಾರ್ಟಿಸಿಪೆಂಟ್ಸ್ ಯಾರು ನನ್ನ ಹದಿಹರಿದ ಗ್ರೂಪ್ನವರಿದ್ದಾರೋ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೋ, ನನ್ನ ರಿಲೇಟಿವ್ಸ್ ಇದ್ದಾರೋ ಅಲ್ಲಿ. ಸೊ ನಾನು ಯಾವಾಗಲೂ ಮಾತಾಡಿದ್ರಿಂದ ನಾನು ಕೋಪ ಮಾಡ್ಕೊಳ್ತೀನಿ. ಯಾಕೆ ಅಂದ್ರೆ ನನಗೆ ನೋಡ್ತಿರೋದೇ ನಾನು ಕೋಪ ಮಾಡ್ಕೊಳ್ಳೋ ರೀತಿಯನ್ನ, ಕ್ರೌರ್ಯ ಮಾಡೋದನ್ನ. ಸೊ ಹದಿಹರಿಯ ಮಕ್ಕಳು ಯೂತ್ ಅಂತ ಏನ್ ಹೇಳ್ತೀವೋ ಖಂಡಿತವಾಗಿಯೂ ಇವರಿಗೆ ಸೆನ್ಸಿಟೈಸೇಷನ್ ಬೇಕಾಗಿದೆ. ಯೂತ್ನ ನಾವು ಕಾಪಾಡ್ಕೊಳ್ಳೇಬೇಕಾದಂತ ತುರ್ತು ಖಂಡಿತ ನಮ್ಮಲ್ಲಿದೆ ಇವತ್ತಿನ ದಿವಸದಲ್ಲಿ, ಹಾಗೆ ಹೇಳ್ಬೇಕಾಗುತ್ತೆ. ಎಸ್ ಹೇಮಂತ್ ಕುಮಾರ್ ಸರ್, ಈಗ ಒಂದಷ್ಟು ಮಕ್ಕಳ ಪೋಷಕರು ಮಾಡುವಂಥ ದುಡುಕಿನ ನಿರ್ಧಾರ ಏನು, ಆ ಕೌಟುಂಬಿಕ ಸಮಸ್ಯೆಯಿಂದ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಅವರು ಸಾಯೋದಲ್ಲದೆ ಅವರ ಮಕ್ಕಳನ್ನು ಜೊತೆಯಲ್ಲಿ ಸಾಯಿಸ್ಬಿಡ್ತಾರೆ. ಕೆಲವೊಂದಿಷ್ಟು ಪೋಷಕರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ಅವ್ರ ಮಕ್ಕಳು ಜೀವಂತವಾಗಿರ್ತಾರೆ, ಮಕ್ಕಳ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಮುಂದಿನ ಹಂತದಲ್ಲಿ. ಈ ವಿಚಾರವಾಗಿ ಮಕ್ಕಳ ಮೇಲೆ ಉಂಟಾಗುವಂಥ ದುಷ್ಪರಿಣಾಮಗಳು ಏನೇನು ಸರ್? ಇತ್ತೀಚಿನ ದಿನಗಳಲ್ಲಿ ಪೋಷಕರ ದುಡುಕಿನ ನಿರ್ಧಾರದಿಂದ ಅವರು ಈ ಬೇರೆ ಬೇರೆ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾರು ಮಾಡ್ಕೊಬಾರ್ದು, ಹತ್ಯೆ ಫಸ್ಟ್ ಅದು ಹತ್ಯೆ ಅವ್ರು ಮಾಡ್ಕೊಳ್ಳೋದಲ್ದಲೆ ಆ ಮುಗ್ಧ ಮಕ್ಕಳನ್ನ ಏನೂ ಗೊತ್ತಿಲ್ಲದವ್ರನ್ನ ಹತ್ಯೆ ಮಾಡೋದು ಅಂದ್ರೆ ಕೊಲೆ ಮಾಡೋದು ಖಂಡಿತ ಅದು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಮುಂದೆ ನನ್ನ ಮಕ್ಕಳು ಅನಾಥರಾಗ್ತಾರೆ ನಾವು ತೀರೋದ್ರೆ ಅಂತ. ಆದರೆ ನಮ್ಮ ಇಲಾಖೆ ಸರ್ಕಾರ ಅಂಥ ಮಕ್ಕಳಿಗೆ ಒಂದು ದತ್ತು ಪ್ರಕ್ರಿಯೆ ಇದೆ, ಬೇರೆ ಮಕ್ಕಳಿಗೆ ಒಂದು ಕುಟುಂಬದ ವ್ಯವಸ್ಥೆಯನ್ನು ಈ ಮಕ್ಕಳಿಗೆ ಇದು ಮಾಡೋವಂಥದ್ದು, ಪಾಲನೆ ಪೋಷಣೆ ಮಾಡೋವಂಥದ್ದು, ಫೋಸ್ಟರ್ ಕೇರ್ ಯೋಜನೆ ಅಂತ ಇದೆ. ಅಂಥ ಮಕ್ಕಳನ್ನ ಬೇರೆ ಬೇರೆ ಕುಟುಂಬದೊಟ್ಟಿಗೆ ಸಾಕೋ ಅಂಥದ್ದು, ಅವರಿಗೆ ಒಂದು ಭವಿಷ್ಯ ಅಂದರೆ ಒಂದು ಕುಟುಂಬನ ಕೊಡಿಸೋದಕ್ಕೆ ನಮ್ಮ ಸರ್ಕಾರದಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಒಂದು ನಾವು ಮನವಿ ಮಾಡ್ಕೊಳ್ಳೋದು ಏನಂದರೆ, ಆ ಥರ ಯಾವುದೇ ಒಂದು ಮಗುವಿಗೆ ನನ್ನ ಮಗು ಮುಂದೆ ಅನಾಥನಾಗ್ತಾನೆ, ಯಾರೂ ಇಲ್ಲ ನೋಡ್ಕೊಳ್ಳೋರು ಅನ್ನೋ ಭಾವನೆ ಯಾರಿಗೂ ಕಾಡಬಾರ್ದು. ಖಂಡಿತ ಸರ್ಕಾರ ಅದನ್ನು ಮಾಡುತ್ತೆ. ಅಂಥವ್ರು ಸರ್ಕಾರನ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಇಲಾಖೆನ ಕಾಂಟ್ಯಾಕ್ಟ್ ಮಾಡ್ಬೋದು, ಆ ಮಕ್ಕಳ ಕಲ್ಯಾಣ ಸಮಿತಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರು ಮಕ್ಕಳನ್ನ ಹತ್ಯೆ ಮಾಡೋಕ್ಕೆ ಹೋಗಬಾರ್ದು ಅಂತ ಒಂದು ಕಳಕಳಿಯ ಮನವಿ. ವೆಲ್ ಸರ್, ವೆಲ್. ಮಕ್ಕಳ ಮೇಲೆ ಉಂಟಾಗ್ತಾ ಇರುವಂಥ ದುಷ್ಪರಿಣಾಮಗಳ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಓಕೆ, ಸಮಸ್ಯೆಗಳು ಸಿಕ್ಕಾಪಟ್ಟೆ ಇವೆ. ಇವುಗಳಿಂದ ಹೊರಬರೋದು ಹೇಗೆ ಎನ್ನುವಂಥ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ತಜ್ಞರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಡಾಕ್ಟರ್ ವಸಂತ್ ಸರ್, ಈಗ ಸಮಸ್ಯೆಗಳ ಬಗ್ಗೆ ನೀವು ವಿವರವಾಗಿ ಹೇಳಿದ್ರಿ ಸರ್. ಎಷ್ಟೆಲ್ಲ ಸಮಸ್ಯೆ ಆಗ್ಬಹುದು, ಆರೋಗ್ಯ ಸಮಸ್ಯೆ ಇರ್ಬೋದು, ದೈಹಿಕ ಬೆಳವಣಿಗೆ ಇರ್ಬೋದು, ಅಥವಾ ಮಾನಸಿಕ ಸಮಸ್ಯೆ ಇರ್ಬೋದು. ಈ 3 ವಿಚಾರಗಳ ಕುರಿತು ಹೇಳಿದ್ರೆ, ಇದರಿಂದ ಹೊರಗೆ ಬರೋದು ಹೇಗೆ ಸರ್? ಪೋಷಕರು ಯಾವ ರೀತಿಯಾಗಿ ಜಾಗೃತರಾಗಬೇಕು, ಮಕ್ಕಳು ಯಾವ ರೀತಿಯಾಗಿ ಜಾಗೃತರಾಗಬೇಕು ಅಂತೇಳಿ ಸರ್. ಹೊರಗೆ ಬರುವುದಕ್ಕೆ ಬಹಳ ದೂರ ಇದೆ, ಸ್ವಲ್ಪ ದಾರಿ ಕಠಿಣವಾಗಿದೆ. ಈಗ ತಂತ್ರಜ್ಞಾನ ಬಹುಶಃ ಯಾವ ಸರ್ಕಾರದ ಹಿಡಿತಕ್ಕೂ ಸಿಗದೇ ಇರೋವಷ್ಟು ರೀತಿಯಲ್ಲಿ ಬೆಳೆದ್ಬಿಟ್ಟಿದೆ. ಯಾಕೆಂದ್ರೆ ಈಗ ಅಂತರ್ಜಾಲದ ಬಗ್ಗೆ ಮಾತಾಡ್ಕೊಂಡ್ರೆ ಬಹಳ ದೀರ್ಘ ಆಗ್ಬಿಡುತ್ತೆ. ಅದು ಯಾವ ಸರ್ಕಾರದ ಹಿಡಿತಕ್ಕೆ ಬರೋಕೆ ಸಾಧ್ಯ ಇಲ್ಲದೆ ಇರೋ ಸ್ಥಿತಿನೂ ಇದೆ. ಆದ್ರೆ ಹಿಡಿತಕ್ಕೆ ತರೋದನ್ನು ಸರ್ಕಾರಗಳು ಮಾಡ್ತಾ ಇಲ್ಲ. ಆಮೇಲೆ ಪೇರೆಂಟ್ಸ್ಗೆ ಬೇಸಿಕಲಿ ಪೇರೆಂಟ್ಸ್ಗೆ ಏನಾಗುತ್ತೆ ಅಂತಾರೆ, ಮಕ್ಕಳು ಅಂದ್ರೆ ತಮ್ಮ ಆಸ್ತಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರ ಅವ್ರು. ನಮ್ಮನೆ ಕಾರು ಅಥವಾ ನಮ್ಮನೆ ನಾಯಿ ಮರಿ ಅನ್ನೋ ತರ. ಆದ್ರೆ ಒಂದು ಮಗು ಜನಿಸಿದ ಮೇಲೆ ಅದು ಒಂದು ಸಮಾಜದ ಆಸ್ತಿ ಕೂಡ ಆಗಿರುತ್ತೆ. ಯಾಕೆಂದ್ರೆ ಮುಂದೆ ಅದು ಸಮಾಜದಲ್ಲಿ ಬದುಕಬೇಕಾಗುತ್ತೆ. ಹಾಗಾಗಿ ಪೇರೆಂಟ್ಸ್ಗೆ ಮಕ್ಕಳ ಮೇಲೆ ಆ ಮಟ್ಟದ ಅಧಿಕಾರ ಇರುತ್ತೆ ಅನ್ನೋ ಇರೋಕ್ ಸಾಧ್ಯತೆ ಇಲ್ಲ ಅಂತ ಹೇಳ್ಕೊಡ್ಬೇಕಾಗುತ್ತೆ ಅವ್ರಿಗೆ. ನಿಮ್ಗೆ ಜವಾಬ್ದಾರಿಗಳಿರುತ್ತೆ, ಆದ್ರೆ ನಿಮ್ಗೆ ಬೇಕಾದಂಗೆ ಹೊಡಿಯೋದು, ಬಡಿಯೋದು, ಬದಲಾಯಿಸೋದು, ನಿಮ್ಗೆ ಬೇಕಾದಂಗೆ ಮಾಡೋ ಅಧಿಕಾರ ನಿಮ್ಗೆ ಇರಲ್ಲ ಅಂತ. ಸೊ ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಮಕ್ಕಳು ಅಂದ್ರೆ ಒಂಥರ ನಿಮ್ಗೆ ಹೇಗ್ ಬೇಕಾದ್ರೂ ಇದ್ ಮಾಡ್ಬೋದು ಅನ್ನೋ ಒಂದು ಭ್ರಮೆ ಹೋಗುತ್ತೆ ಅವ್ರಿಗೆ. ಇದನ್ನ ಬಹಳಷ್ಟು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಮಾಡ್ತಾರೆ. ನಿಮ್ ಮಕ್ಕಳ ಮೇಲೆ ಹಿಂಸಾಚಾರ ಮಾಡ್ತಾ ಇದ್ರೆ ಬಂದು ಅವ್ರಿಗೂ ಸರ್ಕಾರದ ಸಂಸ್ಥೆಗಳು ತಗೊಂಡು ಹೋಗ್ಬಿಡ್ತಾರೆ ಮಕ್ಕಳನ್ನ. ನಿಮ್ಮ ಮಕ್ಕಳನ್ನ ಬೆಳೆಸೋ ಯೋಗ್ಯತೆ ಇಲ್ಲ ಅಂತ. ಇದು ಕಷ್ಟ ಆದ್ರೂ ಮಕ್ಕಳಲ್ಲಿ ಅವೇರ್ನೆಸ್ ಬೆಳೆಸ್ಬೇಕು. ಎರಡನೇದು, ಈ ಕಮರ್ಷಿಯಲೈಸ್ ಆಗಿರುವ ಅಂತರ್ಜಾಲ ಮತ್ತು ಮೊಬೈಲ್ ಟೆಕ್ನಾಲಜಿ, ಅಲ್ಲಿ ಬರೀ ಹಣ ಮಾತ್ರ ಮುಖ್ಯ ಆಗುತ್ತೆ. ಅದು ಬಂಡವಾಳಶಾಹಿಗಳ ಹಿಡಿತದಲ್ಲಿ ಇರುತ್ತೆ. ಸೊ ನಾವು ಅವರಿಂದ ಏನನ್ನೂ ನಿರೀಕ್ಷೆ ಮಾಡೋದಕ್ಕಾಗಲ್ಲ.
ಸೊ ಹಾಗಾಗಿ ಆ ವ್ಯವಸ್ಥೆಯಿಂದ ಹೊರಗಡೆ ಇರುವ ತಜ್ಞರು ಅಥವಾ ಈಗ ಸಾಮಾಜಿಕ ಕಾರ್ಯಕರ್ತರು ಆಮೇಲೆ ಸರ್ಕಾರ ಎಲ್ಲ ಸೇರಿ ಆ ತಂತ್ರಜ್ಞಾನವನ್ನು ಹಿಡಿತದಲ್ಲಿ ಇಡೋದು ಹೇಗೆ ಅನ್ನೋದಕ್ಕೆ ಹೊಸ ಹೊಸ ಮಾರ್ಗಗಳನ್ನ ಕಂಡಿಡ್ಕೋಬೇಕಾಗುತ್ತೆ. ಹೌದು. ಇದರಲ್ಲಿ ನೀವು ತಂತ್ರಜ್ಞಾನ ಯಾರು ಸೃಷ್ಟಿ ಮಾಡಿರ್ತಾರೋ ಅವ್ರು ಸಹಾಯ ನಿರೀಕ್ಷೆ ಮಾಡಿದ್ರೆ ಖಂಡಿತ ಸಿಗಲ್ಲ. ಯಾಕೆಂದ್ರೆ ಅವ್ರು ಕಮರ್ಷಿಯಲ್ ಉದ್ದೇಶಕ್ಕಾಗಿ ಮಾಡಿರೋದು, ಹಣ ಮಾಡೋದು ಮಾತ್ರ ಅವ್ರ ಗುರಿ. ಹಾಗಾಗಿ ಅದನ್ನ ಹೆಚ್ಚು ಹೆಚ್ಚು ಅಡಿಕ್ಷನ್ ಆಗಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದೆ. ನಿಮ್ಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಎಷ್ಟು ಡೇಂಜರಸ್ ಅಂತ ಅವರ ಇಂಟರ್ನಲ್ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಅದನ್ನ ಅಮೆರಿಕ ಸೆನೆಟ್ ಕೂಡ ಒಪ್ಪಿತ್ತು, ಆದ್ರೆ ಅವ್ರನ್ನೂ ಕೂಡ ಇವರು ದಾರಿ ತಪ್ಪಿಸಿದ್ರು. ಖಂಡಿತ. ಸೊ ಹಾಗಾಗಿ ಈ ಕಮರ್ಷಿಯಲ್ ಇಂಟ್ರೆಸ್ಟ್ ಇಂದ ಹೊರಗಡೆ ಬಂದು ಸಾಮಾಜಿಕ ಕಾರ್ಯಕರ್ತರು, ತಜ್ಞರು ಮತ್ತೆ ಪೋಷಕರು ಎಲ್ಲ ಸೇರಿ ಒಂದು ಹೊಸ ರೀತಿಯ ಅಭಿಯಾನವನ್ನು ಕಟ್ಟಬೇಕಾಗಿದೆ. ಎಸ್ ಸರ್, ಎಸ್. ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸರ್. ಒಂದಷ್ಟು ಜಾಗೃತಿ ಎಲ್ಲರೂ ಕೂಡ ಸೇರಿ ಮಾಡಿದರೆ ಈ ಸಮಸ್ಯೆಯನ್ನು ದೂರ ಇಡಬಹುದು ಅಂತೇಳಿ. ನಾಗಮಣಿ ಮೇಡಮ್, ಈಗ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಮಕ್ಕಳು ಎದುರಿಸ್ತಾ ಇದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳು ಎದುರಿಸ್ತಾ ಇದ್ದಾರೆ. ಬಜೆಟ್ ಕೂಡ ಹತ್ತಿರ ಬರ್ತಾ ಇದೆ. ರಾಜ್ಯ ಬಜೆಟ್ನಲ್ಲಿ ಮಕ್ಕಳಿಗೆ ಒತ್ತು ನೀಡುವಂಥ ವಿಚಾರದಲ್ಲಿ ನೀವು ಏನು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತೀರಾ ಮೇಡಮ್? ಓಕೆ, ಸೊ ನೀವು ಒಂದು ಸ್ವಲ್ಪ ಈಗ ಓವರ್ಕಮ್ ವಿಷಯಗಳು ಸ್ವಲ್ಪ ಹೇಳ್ಬಿಟ್ಟು ಅದ್ರ ಬಜೆಟ್ ವಿಷಯಕ್ಕೂ ಕೂಡ ಬರ್ತೇನೆ. ಬೇಸಿಕಲಿ ಓವರ್ಕಮ್ ಅಂದಾಗ ಮೊಬೈಲ್ ಕಿತ್ಕೊಳ್ಳೋದು ಖಂಡಿತ ಆಪ್ಷನ್ ಅಂತ ನಾ ಹೇಳ್ತಾ ಇಲ್ಲ. ಮೊಬೈಲ್ ಬೇಕು, ಹೇಗೆ ಬೇಕು, ಬಹುಶಃ ನಾವು ಅದನ್ನ ಹೇಳ್ಬೇಕಾದ್ರೆ ಸೆಟ್ ಟೈಮ್ ಲಿಮಿಟ್ಸ್ ಫಾರ್ ನಮ್ಮ ಒಂದು ಬೌಂಡ್ರಿಯನ್ನು ನಾವು ನಿರ್ಮಾಣ ಮಾಡ್ಕೋಬಹುದು. ಎಷ್ಟು ಟೈಮ್ವರೆಗೂ ನಾನು ಮೊಬೈಲ್ ಬಳಸಲಿಕ್ಕೆ, ಮಕ್ಕಳಿಗೆ ಆಗಲಿ ನನಗೆ ಆಗಲಿ ನಾವು ಬಳಸ್ತೀವಿ ನಮ್ಮ ಮನೆಯಲ್ಲಿ. ಸೊ ಹಾಗೆ ಲಿಮಿಟ್ಸ್ ಅನ್ನ ಮಾಡ್ಕೊಳ್ಳೋವಂಥದ್ದು. ಸೊ ನಮಗೆ ಯಾವಾಗ ನಾವು ಲೋನ್ಲಿನೆಸ್ ಫೀಲ್ ಮಾಡಿರ್ತೀವಿ ಅಥವಾ ನಾವು ಎಮೋಷನಲಿ ವೀಕನ್ ಆಗಿರ್ತೀವಿ, ಆಗ ಆದಷ್ಟು ಅವಾಯ್ಡ್ ಮಾಡೋಣ ನಮ್ಮ ಮೊಬೈಲ್ ಬಳಸೋದನ್ನ ಅಂತ ಹೇಳ್ತಾ, ಅದಾಗ ಜೊತೆಗೆ ಬರೋಂಥದ್ದು ಯಾವಾಗಲೂ ಕೆಲವೊಂದು ಆ್ಯಪ್ಗಳು ನಮ್ಮನ್ನ ಟ್ರಿಗರ್ ಮಾಡುತ್ತೆ. ಇದನ್ನ ತಗೊಳ್ಳಿ, ಪಾಪಪ್ ಮಾಡಿ ಅಥವಾ ಈ ನೋಟಿಫಿಕೇಶನ್ಸ್, ನಾವು ನಮ್ಮನ್ನ ಕಂಟ್ರೋಲ್ಗೆ ತಗೊಳ್ಳಂತ, ಅವುಗಳನ್ನ ನಾವು ಏನು ಒಳಗಾಗದಂತೆ. ಸೊ ಯೋಗ ಮತ್ತು ಮೆಡಿಟೇಷನ್ ಪರಿಸರದಲ್ಲಿ ನಾವು ಏನು ನಡಿಗೆ ಅಂತ ಹೇಳ್ತೀವಿ, ಖಂಡಿತ ಇದು ಹೆಲ್ಪ್ ಆಗುತ್ತೆ. ನಾವು ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೂಡ ಒಂದಷ್ಟು ಯೋಗಗಳನ್ನ, ಮೆಡಿಟೇಷನ್ಸ್ನ, ಜಾಗಿಂಗ್ ಅನ್ನ ಮಾಡ್ತಾ ಇದ್ರೆ ಅಥವಾ ಪರಿಸರದಲ್ಲಿ ನಾವು ನಡಿಗೆನ ಮಾಡ್ತಾ ಇದ್ರೆ ಅದು ಸಾಧ್ಯ ಇದೆ. ಜೊತೆಗೆ ಆದಷ್ಟು ಆಟಗಳಿಗೆ ಬೆಲೆ ಕೊಡಂತ, ನಾವೇನು ಹೊರಾಂಗಣ ಆಟಗಳು, ಮೊಬೈಲ್ ಆಟ ಹೇಳ್ತಾ ಇಲ್ಲ. ಸೊ ಮನೆಯಲ್ಲಿ ಆಡ್ತಕ್ಕಂಥ ಆಟಗಳು, ಓಪನ್ ಕಮ್ಯುನಿಕೇಶನ್, ಮಕ್ಕಳ ಜೊತೆಗೆ ನಾವು ಎನ್ಕರೇಜ್ ಮಾಡಬೇಕಾಗಿರುವಂತದ್ದು. ಆದಷ್ಟು ಮಕ್ಕಳು ಎಷ್ಟು ಪ್ರಶ್ನೆ ಕೇಳ್ತಾರೆ ಕುತೂಹಲಕ್ಕೆಲ್ಲ, ಆ ಓಪನ್ ಕಮ್ಯುನಿಕೇಶನ್ ಅನ್ನ ಮತ್ತೆ ಬೆಳೆಸೋಣಂತೆ. ಸೊ ಪಾಸಿಟಿವ್ ಕಮ್ಯುನಿಟೀಸ್ ನೆಟ್ವರ್ಕ್ಗಳ ಜೊತೆಗೆ ನಾವು ಇರುವಂತದ್ದು ನೋಡ್ಕೊಳ್ಳುವಂಥದ್ದು. ಮಕ್ಕಳಿಗೆ ನಾವು ಹಕ್ಕುಗಳ ಜೊತೆಗೆ ರೆಸ್ಪಾನ್ಸಿಬಿಲಿಟೀಸ್ ನ ಹೇಳ್ಕೊಟ್ರೆ ಅನುಕೂಲ ಆಗುತ್ತೆ. ಮೊಬೈಲ್ ಯಾಕೆ ಬೇಡ ಅನ್ನೋದನ್ನ ಹೇಳ್ದೇನೆ, ಮೊಬೈಲ್ ಬಳಸಬೇಡ ಅಂತ ಸಿಟ್ಟು ಬರುತ್ತೆ, ಬಟ್ ಮೊಬೈಲ್ ಯಾಕೆ ಬಳಸಬಾರ್ದು ಅಂತ ತಿಳಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅದು ನಮಗೆ ಮುಖ್ಯ ಆಗುವಂಥದ್ದು. ಮತ್ತೆ ಇನ್ನೊಂದು ನಮಗೆ ತುಂಬಾ ಬದ್ಧತೆ ಏನಿದೆ ಅಂತಂದ್ರೆ, ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ನಾವು ಭಾರತ ಸರ್ಕಾರ ಸಹಿ ಮಾಡಿದೀವಿ, ಮಕ್ಕಳ ಹಕ್ಕುಗಳನ್ನ ನಾವು ಜಾರಿ ಮಾಡ್ತೀವಿ ಅಂತ. ಅದರಲ್ಲಿ ಆಪ್ಷನಲ್ ಪ್ರೋಟೋಕಾಲ್ 2 ಏನು ಹೇಳೋದು ಅಂದ್ರೆ, ಇದೇ ವಿಚಾರನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೆ. ಅಂತರ್ಜಾಲ ಸುರಕ್ಷತೆ, ಮಕ್ಕಳನ್ನ ನಾವು ಅಂತರ್ಜಾಲದ ಏನು ದುರ್ಬಳಕೆಗಳಿಂದ ದೂರ ಮಾಡ್ತೀವಿ ಅಥವಾ ಮಾಡಬೇಕಿದೆ ಅನ್ನುವಂಥದ್ದನ್ನ. ಸೊ ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ಅದನ್ನ ಕೂಡ ನಾವು ತಗೊಳ್ಳೇಬೇಕಾಗಿದೆ. ಇನ್ನು ಬಡ್ಜೆಟ್ ಎಷ್ಟು ಮುಖ್ಯ ಅಂತ ಈಗ ನಾವು ಇವತ್ತು ಯಾಕೆ ಹೇಳ್ತಾ ಇದ್ರೆ, ಮೊಬೈಲ್ ಬಳಸೋದ್ರಿಂದ ಎಷ್ಟು ತೊಂದರೆಗಳಾಗುತ್ತೆ ಅಂದ್ರೆ, ಅಥವಾ ನಾವು ಅಡಿಕ್ಷನ್ ಹೆಚ್ಚಾಗೋದ್ರಿಂದ ತೊಂದರೆಗಳಾಗುತ್ತೆ ಅಂತ ಹೇಳ್ತಿದೀವಿ ವಿನಃ ಅದನ್ನ ನಾವು ಯಾರಿಗೆ ತಿಳಿಸ್ಲಿಕ್ಕೆ ಬಡ್ಜೆಟೇ ಬೇಕಲ್ವಾ ನಮ್ಗೆ. ಸೊ ಏನು ಯುವ ಜನರಿಗೆ ತಿಳಿಸ್ಬೇಕು, ಮಕ್ಕಳಿಗೆ ತಿಳಿಸ್ಬೇಕು, ಟೀಚರ್ಸ್ಗೆ ತಿಳಿಸ್ಬೇಕು, ಪ್ಯಾರೆಂಟ್ಸ್ಗೆ ತಿಳಿಸ್ಬೇಕು, ಆಂದೋಲನಗಳಾಗಬೇಕು. ಸೊ ಇಷ್ಟು ಜನರಿಗೆ ತಿಳಿಸ್ಬೇಕು ಅಂದ್ರೆ ಜಾಗೃತಿ ಕಾರ್ಯಕ್ರಮಗಳಾಗಬೇಕಾಗಿದೆ, ದುಷ್ಪರಿಣಾಮಗಳ ಬಗ್ಗೆ ಹೇಳಬೇಕಾಗಿದೆ. ಹಾಗಾಗಿ ರಕ್ಷಣೆಯ ವಿಚಾರ ಇದು ಮಕ್ಕಳಿಗೆ. ಸೊ ಇಂಥ ರಕ್ಷಣೆಯ ವಿಚಾರಕ್ಕೆ ನಮ್ಮ ರಾಜ್ಯ ಸರ್ಕಾರ ಅನುದಾನ ಇಡ್ಬೇಕಂದ್ರೆ ನಮ್ಮ ಬಡ್ಜೆಟ್ ಅನ್ನ ಮೀಸಲಿಡಬೇಕಾಗಿದೆ. ಸೊ ಆ ಒಂದು ವಿಷಯ ಬಂದಾಗ ನಾವು ಮಕ್ಕಳಿಗೆ ಅಂತರ್ಜಾಲ ಸುರಕ್ಷತೆಯ ಜೊತೆಗೆ ಪಾಕ್ಸೋ ವಿಚಾರಗಳನ್ನ, ಲೈಂಗಿಕ ಸುರಕ್ಷತೆ ಬಗ್ಗೆ ಹೇಳಬಹುದು. ಬಹುಶಃ ಮುಖ್ಯವಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿರುತ್ತೆ. ಬಾಲ್ಯ ವಿವಾಹಗಳನ್ನ ತಡೆಗಟ್ಟಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ವಿಚಾರಗಳ, ಮಕ್ಕಳ ರಕ್ಷಣೆಯ ವಿಚಾರಗಳನ್ನ ಹೇಳಬೇಕು ಅಂದ್ರೆ ಬಡ್ಜೆಟ್ ತುಂಬಾ ಮುಖ್ಯ. ಸೊ ಅದರ ವಿನಂತಿಯಾಗಿ ನೀವು ಕೂಡ ಆಗ್ಲೇ ಹೇಳ್ತಾ ಇದ್ರಿ, ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸೊ ಆ ಒಂದು ಬೇಡಿಕೆಯನ್ನ ಕೊಡ್ತಾ ಇದ್ದೀವಿ. ಸರ್, ಅದೇ ವಿಚಾರವಾಗಿ ಮುಂದುವರಿದ ಭಾಗವಾಗಿ ಹೇಳ್ತಾ ಹೋಗೋದಾದ್ರೆ ಸರ್, ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ರವಾನೆ ಮಾಡಿದ್ದೀರಾ. ಸ್ಪಂದನೆ ಯಾವ ರೀತಿಯಾಗಿರ್ಬೋದು? ಸರ್ಕಾರ ಸ್ಪಂದಿಸ್ತಾ ಭರವಸೆ ಇದೆಯಾ ಸರ್? ಖಂಡಿತ ಭರವಸೆ ಇದೆ. ಯಾಕೆಂದರೆ ನಮ್ಮ ಈ ಸರ್ಕಾರ ಮಕ್ಕಳ ವಿಷಯದಲ್ಲಿ ಬೇರೆ ಇತರೆ ರಾಜ್ಯಗಳಿಗೆ ನಾವು ಹೋಲಿಸಿದರೆ ನಮ್ಮದು ಏನಿದೆ JJ ಆ್ಯಕ್ಟ್ ಅಂತ ಇದ್ದೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಮ್ಮದು ಮುಂಚೂಣಿಯಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದನೆ ನೀಡ್ತಾರೆ. ಯಾಕೆಂದರೆ ಇದು ತುರ್ತು ಅಗತ್ಯತೆ ಇದೆ. ಪ್ರತಿಯೊಂದು ಶಾಲೆಯಲ್ಲಿ ಆಪ್ತ ಸಮಾಲೋಚಕರು ಬೇಕು. ಆ ಮಕ್ಕಳಿಗೆ ಇದರಿಂದ ಆಗೋ ದುಷ್ಪರಿಣಾಮಗಳಿರ್ಬೋದು, ಅದರಿಂದ ತೊಂದರೆ ಇದ್ದರೆ ಅವ್ರನ್ನ ಹೊರಗಡೆ ತರೋದು ಹೇಗೆ ಅನ್ನೋದು, ಅವ್ರ ಜೊತೆ ಕೂತು ಮಾತಾಡೋ ಅಂಥ ಒಂದು ಆಪ್ತ ಸಮಾಲೋಚಕರು. ಮತ್ತು ಏನಾದರೂ ಮಕ್ಕಳಿಗೆ ರಕ್ಷಣೆ ಬೇಕು,
ಅವ್ರನ್ನ ಪಾಲನೆ ಪೋಷಣೆ ಮಾಡಬೇಕು, ರಿಹ್ಯಾಬಿಲಿಟೇಷನ್ ಬೇಕು, ಇಂಥದಕ್ಕೆಲ್ಲದಕ್ಕೂ ಬಜೆಟ್ ಬೇಕಾಗುತ್ತೆ ವ್ಯವಸ್ಥೆ ಮಾಡೋದಕ್ಕೆ. ಹಾಗಾಗಿ ಒಂದು ಬಜೆಟನ್ನು ನಾವು ಮನವಿ ಮಾಡ್ಕೊಳ್ತೀವಿ, ಬಜೆಟಲ್ಲಿ ಈ ಸಲ ಹೆಚ್ಚು ಅನುದಾನವನ್ನು ಕೊಡಲಿ ಅಂತ. ಎಸ್ ಎಸ್ ಡಾಕ್ಟರ್ ವಸಂತ್ ನಡಹಳ್ಳಿ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ನಮ್ಮ ಪೋಷಕರು ಅಥವಾ ಈ ಕಾರ್ಯಕ್ರಮವನ್ನು ಯಾರೆಲ್ಲ ನೋಡ್ತಾ ಇದ್ರಿ ಅವರಿಗೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು, ಅವರು ಕೂಡ ಜಾಗೃತರಾಗಬೇಕು, ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರಿ ಸರ್? ಪೋಷಕರಿಗೆ ಮೊದಲು ಹೇಳೋದು, ಮಕ್ಕಳಿಗೆ ನೀವು ಏನೇನು ಮಾಡ್ಬೇಕು ಅಂತ ಹೇಳ್ತೀರೋ ಅದ್ರ ಎಷ್ಟು ಪರ್ಸೆಂಟ್ ನೀವು ಮಾಡ್ತಾ ಇದ್ದೀರಿ ಅಂತ ನೋಡ್ಕೊಳ್ಳಿ. ಹೌದು. ಓಕೆ, ಇಲ್ಲದೆ ಹೋದ್ರೆ ಮಕ್ಕಳು ಕಲಿಯೋದು ಮಾದರಿಗಳಿಂದ, ನಮ್ಮ ಭಾಷಣ ಉಪದೇಶದಿಂದ ಅಲ್ಲ. ಸೊ ನಾವು ಮಕ್ಕಳಿಗೆ ಮಾದರಿಗಳಾಗದೆ ಹೋದ್ರೆ ಏನೂ ಬದಲಾಗಲ್ಲ. ಆಮೇಲೆ ನಾವು ಮಕ್ಕಳ ಜೊತೆಗೆ ಹೆಚ್ಚು ಹೆಚ್ಚು ಒಡನಾಟವನ್ನು ಜಾಸ್ತಿ ಮಾಡಬೇಕು. ಅದ್ರ ಬಗ್ಗೆ ಇವರು ಚೆನ್ನಾಗಿ ಹೇಳಿದ್ರು. ಓಕೆ, ಯಾಕಂದ್ರೆ ಈ ಒಡನಾಟ ಅಂತ ಇಲ್ಲದೆ ಹೋದ್ರೆ ಮಕ್ಕಳು ಮುಚ್ಚಿಡೋ ಪರಿಸ್ಥಿತಿ ಬರುತ್ತೆ. ಈಗ ಮಕ್ಕಳು ತಪ್ಪು ಮಾಡ್ಬೋದು, ಮಾಡಕ್ಕೆ ಆಗಲ್ಲ ಅಂತಲ್ಲ, ಆದ್ರೆ ಅದನ್ನ ಮನೇಲಿ ಹೇಳಿದ್ರೆ ಮಾತ್ರ ಸರಿ ಮಾಡೋಕ್ ಸಾಧ್ಯತೆ ಇರುತ್ತೆ ಪೋಷಕರಿಗೆ. ಓಕೆ, ಅದಿಲ್ಲ ಅಂದ್ರೆ ನಿಮ್ಗೆ ಮಕ್ಕಳ ಜೊತೆಗೆ ಅಂತ ಈ ಓಪನ್ ಕಮ್ಯುನಿಕೇಶನ್ ಇದೆಯಲ್ಲ, ಆ ತರದ ಒಂದು ಒಡನಾಟ ಇದೆಯಲ್ವಾ, ಬಾಂಧವ್ಯ ಅಂತೀವಿ ಅದು ನಾವು, ಅಟ್ಯಾಚ್ಮೆಂಟ್ ಅಂತೀವಿ. ಆ ಅಟ್ಯಾಚ್ಮೆಂಟ್ ಇಲ್ಲದೆ ಹೋದ್ರೆ ಮಕ್ಕಳು ಮುಚ್ಚಿಡೋಕ್ ಶುರು ಮಾಡ್ತಾರೆ, ಯಾಕಂದ್ರೆ ಹೇಳಿದ್ರೆ ಅಪ್ಪ ಅಮ್ಮ ಬೈತಾರೆ ಅಂತ. ಸೊ ಸಾಧ್ಯವಾದಷ್ಟು ಮಕ್ಕಳು ತಪ್ಪು ಸರಿ ನಿರ್ಧಾರ ಮಾಡೋದಕ್ಕಿಂತ ಮಕ್ಕಳ ಜೊತೆಗಿನ ಬಾಂಧವ್ಯವನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ನಾನು ಎಲ್ಲಾ ಪೇರೆಂಟ್ಸ್ಗೂ ಹೇಳುದು. ಅದಿಲ್ಲದೆ ಹೋದ್ರೆ ನಿಮಗೆ ಮಕ್ಕಳು ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತೇ ಆಗಲ್ಲ. ಸೊ ಆದ್ಬಿಟ್ಟಿಂದ ಪೋಷಕರನ್ನ ಎಜುಕೇಟ್ ಮಾಡ್ಬೇಕಾಗಿರೋದು ಒಂದು ದುಷ್ಪರಿಣಾಮಗಳ ಬಗೆಗೆ, ಎರಡನೇದು ಮಕ್ಕಳ ಜೊತೆಗೆ ಒಂದು ಬಾಂಧವ್ಯವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗೆಗೆ. ಸೊ ಈ ಎಲ್ಲವನ್ನು ನೋಡಿದ್ರೆ ಸರ್ಕಾರಕ್ಕೆ ಶಾಲೆಗಳಿಗೆ ಆಪ್ತ ಸಮಾಲೋಚಕರು ಬೇಕು ಅನ್ನೋದು ನಿಜ. ಆದ್ರೆ ಬಹುಶಃ ಒಂದೊಂದು ಶಾಲೆಗೆ ಒಬ್ಬೊಬ್ರು ಮಾಡೋದು ಕಷ್ಟ ಆಗ್ಬೋದು. ಕೊನೆ ಪಕ್ಷ ತಾಲ್ಲೂಕಿನಲ್ಲಿ 1, 2, 3 ಜನರನ್ನಾದ್ರೂ ಇಟ್ಟು ಎಲ್ಲಿ ಯಾವ್ಯಾವ ಶಾಲೆಗಳಿಗೆ ಅಗತ್ಯ ಇದೆ ಅಂತಲ್ಲಿ ಕಳಿಸೋವಂಥದ್ದು, ಆ ತರದ ವ್ಯವಸ್ಥೆನಾದ್ರು ಅದಿಲ್ಲದೆ ಹೋದ್ರೆ ಎಲ್ಲವೂ ಬಹಳ ಹಿಡಿತ ಮೀರೋಗ್ಬಿಡುತ್ತೆ. ಅಂತಂದ್ರೆ ಯಾವುದು ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಎಸ್ ಮೇಡಮ್, ಕೊನೆಯದಾಗಿ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಮೇಡಮ್, ಪೋಷಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನು ಹೇಳ್ತೀರಾ ಎಲ್ರಿಗೂ? ಓಕೆ, ಮೊದಲು ಪೋಷಕರಿಗೆ ಹೇಳೋದಾದ್ರೆ ಮಕ್ಕಳಿಗೆ ಮೊಬೈಲ್ ಬೇಕು, ಆದರೆ ಲಿಮಿಟೇಷನ್ಸ್ ಇರಬೇಕು. ಜೊತೆಗೆ ಪೋಷಕರ ಪ್ರೀತಿ ಮತ್ತೆ ಆರೈಕೆ ಮಕ್ಕಳಿಗೆ ಬೇಕು. ಆ ಪ್ರೀತಿನ ಅಂತರ್ಜಾಲದ ಮೂಲಕ ಬೇಡ, ನಿಜವಾಗ್ಲೂ ನಿಮ್ಮ ಪ್ರೀತಿಯನ್ನು ಕೊಡಿ ಮಕ್ಕಳಿಗೆ. ಸಮಯ ಕೊಡಿ, ದಯಮಾಡಿ ಮಕ್ಕಳ ಜೊತೆ ಆಟ ಆಡಿ, ಸಮಯ ಕೊಡಿ, ಮಕ್ಕಳ ಮಾತನ್ನ ಕೇಳಿ. ಅದನ್ನ ಹೇಳ್ತೀವಿ. ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡುವಂಥದ್ದು, ಸರ್ಕಾರದಿಂದ ಮಕ್ಕಳ ರಕ್ಷಣೆಗಾಗಿ ಬಡ್ಜೆಟ್ ಮೀಸಲಿಡಿ, ಜಾಗೃತಿ ಕಾರ್ಯಕ್ರಮಗಳಾಗಬೇಕಾಗಿದೆ. ಮಕ್ಕಳಿಗೆ ತಿಳುವಳಿಕೆ ಕಾರ್ಯಕ್ರಮಗಳು, ಮಕ್ಕಳಿಗಷ್ಟೇ ಅಲ್ಲ, ಪೋಷಕರು, ಸಮುದಾಯ ವರ್ಗಕ್ಕೆ, ಯುವ ಜನರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳಾಗಬೇಕಾಗಿದೆ. ಹಾಗಾಗಿ ಬಜೆಟ್ ನಲ್ಲಿ ನಾವು ಮಕ್ಕಳ ರಕ್ಷಣೆಗೆ ಆದ್ಯತೆ ಕೊಟ್ಟು ಬಜೆಟ್ ಅನ್ನ ಮಂಡಿಸಿ ಅಂತ ಕೇಳ್ತಾ ಇದ್ದೇವೆ. ಎಸ್ ಮೇಡಮ್, ಕೊನೆಯದಾಗ ಒಂದು ವಿಚಾರ, ಈಗ ಇತ್ತೀಚೆಗೆ ಪೋಕ್ಸೋ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಆಗ್ಲೇ ಮೆನ್ಷನ್ ಮಾಡಿದೆ. ಆ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ಆ ಪ್ರಕರಣಗಳ ತನಿಖೆ ಸರಿಯಾಗಿ ಆಗ್ತಾ ಇದೆ, ಒಂದು ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ ಮೇಡಮ್? ಓಕೆ, ಪೋಕ್ಸೋ ಪ್ರಕರಣಗಳ ಸಂಖ್ಯೆ ಅಂದ್ರೆ ರಿಪೋರ್ಟಿಂಗ್ ಚೆನ್ನಾಗಿ ಆಗ್ತದೆ. ಈಗ ಎಲ್ಲ ಜನಗಳಿಗೆ ಗೊತ್ತಾಗ್ತದೆ, ರಿಪೋರ್ಟ್ ಆಗ್ತಾ ಇದೆ. ಸೊ ಬೇಸಿಕಲಿ ಅದರಲ್ಲಿ ಇನ್ನಷ್ಟು ನಾವು ಸುಧಾರಣೆ ಆಗ್ಬೇಕಾಗಿರುತ್ತೆ. FTC ಅಂತ ಹೇಳ್ತೀವಿ, ಫಾಸ್ಟ್ ಟ್ರ್ಯಾಕಿಂಗ್ ಕೋರ್ಟ್ಸ್ ಅಂತ ಹೇಳಿ. ಸೊ 1 ವರ್ಷದೊಳಗಡೆ ಪ್ರಕರಣಗಳು ಇತ್ಯರ್ಥ ಆಗಬೇಕು, ಪ್ರಕರಣಗಳಲ್ಲಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಬೇಕಾಗಿದೆ, ಇನ್ವೆಸ್ಟಿಗೇಷನ್ ಸಪೋರ್ಟ್ ಪರ್ಸನ್ಸ್ ಇರಬೇಕು, ಚೈಲ್ಡ್ ಫ್ರೆಂಡ್ಲಿ ಒಂದು ನೇಚರ್ ಇರಬೇಕು ಅಂತ. ಸೊ ಅದರಲ್ಲಿ ಇನ್ನೂ ಒಂದಷ್ಟು ಸುಧಾರಣೆಗಳಾಗಬೇಕು. ಸ್ವಲ್ಪ ಪರವಾಗಿಲ್ಲ, ಅದೇ ಚಿಲ್ಡ್ರನ್ ಕೋರ್ಟ್ಸ್ ಬರಬೇಕು, FTC ಕೋರ್ಟ್ಗಳು ಬರಬೇಕು, ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅರಿವು ಇರಬೇಕಿರೋದು, PP-ಗಳಿಗೂ ಅರಿವು ಬೇಕಾಗಿದೆ, ಅಪೋನೆಂಟ್ ಲಾಯರ್ಸ್ಗೂ ಅರಿವು ಬೇಕಾಗಿದೆ. ನಮ್ಮ ಯಾರನ್ನ ದೂರನ್ನ ಕೊಡ್ತಾ ಇದೀವಲ್ಲ, ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ದೂರನ್ನ ಕೊಡ್ಬೇಕಾದ್ರೆ ಅನೇಕ ಬಾರಿ ದೂರು ಕೊಟ್ಟವ್ರದ್ದು ತಪ್ಪ ಅನ್ನೋ ತರ ನೋಡ್ತಾ ಇದೀವಲ್ಲ, ದಯಮಾಡಿ ಇದನ್ನ ತಿಳ್ಕೊಳ್ಳೋಣಂತೆ. ದೂರು ಕೊಟ್ಟವ್ರದ್ದು ತಪ್ಪಿಲ್ಲ, ಯಾರು ಈ ತಪ್ಪುಗಳನ್ನ ಮಾಡಿರ್ತಾರೋ ಅವರುಗಳದ್ದು ತಪ್ಪು. ಅವರಿಗೆ ನಾವು ತಿಳುವಳಿಕೆ ಮೂಡಿಸೋ ಕೆಲಸಗಳು ಚೆನ್ನಾಗಾಗಬೇಕು ಅಂತ ಹೇಳ್ತೇನೆ. ವೆಲ್ ಮೇಡಮ್, ಹೇಮಂತ್ ಕುಮಾರ್ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ನಾನು ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವಾಗ ನಾವೆಲ್ಲರೂ ಕಲಿಬೇಕಾಗಿದೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಇಂಥ ವಿಷಯಗಳನ್ನ ಅಂತ. ಇದು ಸೂಕ್ಷ್ಮ ವಿಷಯ, ಇತ್ತೀಚೆಗೆ ಬಂದಿರತಕ್ಕಂಥ ಇದು ಚಾಲೆಂಜಸ್ಸು ಈ ಮೊಬೈಲ್ ಇದರಿಂದ. ಅದಕ್ಕೆ ಎಲ್ಲರೂ ಒಂದು ಜನಾಂದೋಲನ ರೀತಿ ಕೆಲಸ ಮಾಡಬೇಕಾಗಿದೆ. ಮತ್ತು ನಾವು ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ, ಏನು ಈ ಬಳಕೆಗೆ.
ಸಾಮಾಜಿಕ ಜಾಲತಾಣ ಬಳಕೆ ಅಂತರ್ಜಾಲ ಬಳಕೆ ಮತ್ತೆ ಕೆಲವೊಂದು ಸೈಟ್ಗಳನ್ನ ನಿಷೇಧಿಸಬೇಕಾಗಿದೆ. ಮಕ್ಕಳು ಖಂಡಿತ ಅದು ಅವಶ್ಯಕತೆ ಇಲ್ಲ ಅಂತ ಸೈಟ್ಗಳನ್ನ ವೀಕ್ಷಣೆ ಮಾಡುವಂಥದ್ದು. ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು, ಇದು ನಮ್ಮ ಮನವಿ. ಎಸ್, ಗಮನಿಸಿರ್ಬೋದು ವೀಕ್ಷಕರೇ, ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಡಾಕ್ಟರ್ ವಸಂತ್ ನಡಹಳ್ಳಿ ಅವರು, ಹಾಗೆಯೇ ನಾಗಮಣಿ ಅವರು, ಹೇಮಂತ್ ಕುಮಾರ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಸಮಸ್ಯೆಗಳು ಸಿಕ್ಕಾಪಟ್ಟೆ ಇವೆ, ಮಕ್ಕಳು ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆದರೆ ಒಂದು ವಿಚಾರ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಇದನ್ನು ನೀವು ಅರ್ಥಕೊಳ್ಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಪೋಷಕರು ಇದನ್ನು ಪಾಲಿಸಬೇಕು. ನಮ್ಮ ಮಕ್ಕಳು ಸಮಸ್ಯೆಗೆ ಸಿಲುಕಿದಾಗ ಸರ್ಕಾರ ಬರಲಿ ಅಥವಾ ಇನ್ನೊಬ್ಬರು ಬಂದು ಸಮಸ್ಯೆಯನ್ನು ಬಗೆಹರಿಸಲಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಮಕ್ಕಳು ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳದ ಇರುವ ರೀತಿಯಲ್ಲಿ ನೀವು ಯೋಚನೆ ಮಾಡಿ, ನೀವು ಒಂದಷ್ಟು ಕ್ರಮಗಳನ್ನು ಕೈಗೊಂಡು ಮಕ್ಕಳ ಕೈಗೆ ಮೊಬೈಲು, ಟ್ಯಾಬು, ಕಂಪ್ಯೂಟರ್ ಇದನ್ನು ನೀಡೋದನ್ನ ಕಮ್ಮಿ ಮಾಡಿದ್ರೆ ಈ ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.